ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ವಾರಣಾಸ್ಯ ವರದಾಯಕ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ತ್ರೈಲೋಕ್ಯ ತುಮೋಗನ ವಾರಣ ವದನ ಸುಧಮ ನಾಮಕ ಸದ್ಬ್ರಾಹ್ಮಣನೋರ್ವನು ಸಪಾಟಿಯು ಶ್ರೀಕೃಷ್ಣನಿಗೆ ಸುಧಮ ನಾಮಕ ಬ್ರಾಹ್ಮಣನೋರ್ವನು ಸುಧಮ ನಾಮಕ ಬ್ರಾಹ್ಮಣನೋರ್ವನು ಸಹಪಾಠಿಯು ಶ್ರೀಕೃಷ್ಣನಿಗೆ ಸಹಪಾಠಿಯು ಶ್ರೀಕೃಷ್ಣನಿಗೆ ಸದಾ ವಿರಕ್ತನು ಭಕ್ತನು ಮುಕ್ತನು ಪದುಮನಾಭನೇ ಪ್ರಿಯನವಗೆ. ಗುರು ಸಾಂದೀಪರ ಆಶ್ರಮ ಇದು. ಮಾತ್ರ ಅಲ್ಲ, ಇಲ್ಲಿ ಅದೆಷ್ಟೋ ಜನ ನನ್ನಂಥವರು ಬಂದು ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾ ಇದ್ದಾರೆ. ಇದುವರೆಗೆ ವಿದ್ಯೆ ಅಭ್ಯಾಸವಾಯಿತು. ನಾಳಿನ ದಿನದಲ್ಲಿ ಎಲ್ಲವರು ನಿಮ್ಮ ನಿಮ್ಮ ಮನೆಗೆ ಸೇರಿಕೊಳ್ಳಬಹುದು ಎಂದು ಗುರುಗಳು ಹೇಳಿದರು. ಆದರೆ ಎಲ್ಲರೂ ಹೋಗುವ ಮುನ್ನ ಅವರ ಯೋಗ್ಯತೆಗೆ ಸರಿಯಾಗಿ ಗುರು ಕಾಣಿಕೆ ಎನ್ನುವುದನ್ನು ತಂದು ಒಪ್ಪಿಸುತ್ತಾ ಇದ್ದಾರೆ. ನಾನೇನು ಮಾಡಲಿ ಅಂತ ನನಗೆ ಈಗ ಆಲೋಚನೆ ಆಗ್ತಾ ಇಲ್ಲ. ಗುರು ಕಾಣಿಕೆಯನ್ನು ಕೊಡಬೇಕಿದ್ರೆ ಏನಾದರೂ ಕೈಯಲ್ಲಿ ಇರಬೇಕು ತಾನೇ. ಕಡು ಬಡವನಾದ ನಾನು ಏನು ಕೊಡಲಿ? ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿಕೊಂಡದ್ದೇನೋ ಸತ್ಯ. ಕರೆಯುವುದಕ್ಕೆ ಒಂದು ಹೆಸರು ನನಗೆ ಬಿಟ್ಟರೆ ಬೇರೆ ನನ್ನಲ್ಲಿ ಏನೂ ಇಲ್ಲ. ಸುಧಾಮ ಅಂತ ನನ್ನನ್ನು ಕರೀತಾ ಇದ್ದಾರೆ. ಈ ಪ್ರಪಂಚದಲ್ಲಿ ನಾನು ಕಂಡಂತೆ ಅಥವಾ ನನಗೆ ಅನಿಸಿದಂತೆ ಯಾರೂ ಬಡವರಾಗಿ ಹುಟ್ಟಬಾರದಪ್ಪ. ಯಾಕಂತ ಹೇಳಿದರೆ ಬಡವರಾಗಿ ಹುಟ್ಟುತ್ತಾರೆ ಅಂತ ಆದರೆ ನನ್ನನ್ನು ನೋಡಿ ಮರಿಬೇಕಾಗ್ತದೆ. ಬಡವ ಅಂತ ಹೇಳಿದರೆ ಏನು? ಈ ಪ್ರಪಂಚದಲ್ಲಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ, ಅತಿ ಹಗುರವಾದ ವಸ್ತು ಯಾವುದು ಅಂತ. ಆ ಕಾಲದಲ್ಲಿ ಯಾರೋ ಹೇಳಿದ್ರಂತೆ, ಅತಿ ಹಗುರವಾದ ವಸ್ತು ಅಂತ ಹೇಳಿದರೆ ಅದು ಹತ್ತಿ ಅಂತ. ಆವಾಗ ಮತ್ತೊಬ್ಬರು ಹೇಳಿದ್ರಂತೆ, ಹತ್ತಿಯಿಂದಲೂ ಹಗುರ ಅಂತ ಹೇಳಿದರೆ ಬಡವ ಅಂತ ಹೇಳಿದ್ರಂತೆ. ಬಡತನವೇ ಹಗುರ ಅಂತ ಹೇಳಿದ್ರಂತೆ. ಆವಾಗ ಮತ್ತಾರೋ ಹೇಳಿದ್ರಂತೆ, ಹತ್ತಿಯನ್ನು ಗಾಳಿ ಹಾರಿಸುತ್ತದೆ, ಹಾಗಾದರೆ ಬಡವನಾದವನನ್ನು ಹಾರಿಸುತ್ತದೋ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟರಂತೆ, ಹತ್ತಿಯನ್ನು ಗಾಳಿ ಹಾರಿಸ್ತದೆ, ಆದರೆ ಆ ಗಾಳಿಯೂ ಬಡವನಲ್ಲಿಗೆ ಹೋಗುವುದಿಲ್ಲ. ಯಾಕೆ ಹೋಗುವುದಿಲ್ಲ? ಗಾಳಿ ಬಡವನಲ್ಲಿ ಹೋದಾಗ ಗಾಳಿಯಲ್ಲೇ ಬಡವ ಏನಾದರೂ ಕೇಳಿಯಾನು ಎನ್ನುವ ದೃಷ್ಟಿಯಿಂದ ಗಾಳಿಯೂ ಬಡವನಲ್ಲಿಗೆ ಹೋಗುವುದಿಲ್ಲ ಅಂತ ಹೇಳಿದ್ರಂತೆ. ಇದು ಸತ್ಯ ಅಂತ ನನಗೀಗ ಅರ್ಥ ಆಗ್ತಾ ಉಂಟು. ಏನೇ ಇರಲಿ, ಎಲ್ಲವರು ಕೊಟ್ಟಿದ್ದಾರೆ, ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಹಾಗಂತ ಸುಮ್ಮನುಳಿಯುವುದೂ ಇಲ್ಲ. ಅಲ್ಲಿ ಇಲ್ಲಿ ಆ ಕಡೆಯಲ್ಲಿ ಈ ಕಡೆಯಲ್ಲಿ ಕಾಣ್ತಿರುವ ಹಣ್ಣು ಹಂಪಲನ್ನೇ ಗುರುಗಳಿಗೆ ಒಪ್ಪಿಸಿ ನನ್ನ ತಲೆಯನ್ನು ಅವರ ಪಾದಕ್ಕೆ ಚಾಚಿ, ಗುರುದೇವ ನನ್ನಲ್ಲಿ ಇರುವುದು ಇಷ್ಟೇ ಅಂತ ಹೇಳಿದರೆ ಒಪ್ಪಿಕೊಳ್ಳುವಂತಿಲ್ಲವೇ? ಒಪ್ಪಿಕೊಂಡಾರು ನೋಡೋಣ ಗುರುಗಳ ಬಳಿಗೆ. ನಿತ್ಯ ಬೋಧನೆ ಗೈದು ಶಿಷ್ಯರ ಮಿತ್ರರಂತೆ ಸಲಕಿದನು, ಮಿತ್ರರಂತೆಯೇ ಸಲಕಿದನು.
ಅದಕ್ಕುತ್ತಮದ ಗುರು ದಕ್ಷಿಣೆಯದ ಇತ್ತ ಹರಿಯೂ ಉತ್ತಮದ ಗುರು ದಕ್ಷಿಣೆಯ ನಿತ್ತನ ಹರಿಯೂ ಆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಮಕ್ಕಳು ನಾವು ಇಂಥವ ಗುರುಗಳ ಶಿಷ್ಯರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಆದರೆ ನಾನು ಹಾಗಲ್ಲ. ಇಂಥ ಶಿಷ್ಯರಿಗೆ ಗುರು ನಾನು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಯಾಕೆ ಅಂದರೆ ಕೃಷ್ಣ, ಬಲರಾಮ, ಸುಧಾಮ ಇಂಥ ಪ್ರತಿಭಾವಂತರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಒಂದು ಅವಕಾಶವನ್ನು ಆ ದೇವರು ನನಗೆ ಒದಗಿಸಿಕೊಟ್ನಲ್ಲ. ಅದರಲ್ಲೂ ಕೃಷ್ಣ ಯಾರು, ಅವ ಏನು ಎನ್ನುವುದು ಈ ಪ್ರಪಂಚಕ್ಕೆ ಗೊತ್ತು. ಸಾಕ್ಷಾತ್ ಆತ ಭಗವಂತ ಎನ್ನುವುದು ಅವನ ಹುಟ್ಟಿನಿಂದಲೇ ಎಲ್ಲರಿಗೂ ಪ್ರಕಟವಾಗಿದೆ. ಅಂತ ಭಗವಂತನಿಗೆ ನಾನು ವಿದ್ಯೆಯನ್ನು ಹೇಳಿಕೊಟ್ಟದ್ದು ಹೌದಾ? ಖಂಡಿತ ಇಲ್ಲ. ಹೇಳಿಕೊಟ್ಟದ್ದಕ್ಕಿಂತ ಹೆಚ್ಚು ಅವನಿಂದ ನಾನು ಅಭ್ಯಾಸ ಮಾಡಿದ್ದೇ ಹೆಚ್ಚು. ಗುರುಮಠವನ್ನು ಸೇರಿ 60 ದಿನಗಳಿಗೆ 60 ವಿದ್ಯೆಯನ್ನು ಅಭ್ಯಾಸ ಮಾಡಿದವ ಕೃಷ್ಣ. ನಾನೇನಾದರೂ ಒಂದು ವಿಷಯ ತಿಳಿಸುವುದಕ್ಕೆ ಹೊರಟಾಗ ನನಗಿಂತ ಮುಂಚಿತವಾಗಿ ಅದು ಹೀಗೆ ಗುರುಗಳೇ ಅಂತ ನನಗೆ ತಿಳಿಸ್ತಾ ಇದ್ದ. ಅಂತ ಭಗವಂತನಿಗೆ ನಾನು ಗುರು. ಧನ್ಯವಾಯಿತು ನನ್ನ ಜೀವನ, ಸಾರ್ಥಕವಾಯಿತು ನನ್ನ ಜನ್ಮ ಅಂತ ನನಗನ್ನಿಸ್ತಾ ಇದೆ. ಇಷ್ಟು ದಿನ ನನ್ನ ಆಶ್ರಮದಲ್ಲಿ, ಈ ಗುರುಮಠದಲ್ಲಿ ಅವರನ್ನು ಶಿಷ್ಯಂದಿರುವಂತ ನಾನು ಕಂಡದ್ದಿಲ್ಲ. ನನ್ನ ಆತ್ಮೀಯರ ರೀತಿಯಲ್ಲಿ ನಾನು ಕಂಡುಕೊಂಡಿದ್ದೇನೆ. ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಮನೆಗೆ ತೆರಳುವಂತಹ ಈ ಸಮಯದಲ್ಲಿ ಎಲ್ಲರೂ ಗುರು ಕಾಣಿಕೆಯನ್ನು ತಂದು ನನಗೆ ಒಪ್ಪಿಸಿದರೆ, ಕೃಷ್ಣ ಮಾತ್ರ ಹಾಗಲ್ಲ. ಗುರುಗಳೇ, ನಿಮಗೆ ಏನು ಗುರು ಕಾಣಿಕೆ ಬೇಕು ಅಂತ ಕೇಳಿದ. ಆಗ ಬಂದಿರುವಂತಹ ಒಂದು ಸಂಕಷ್ಟದ ಸ್ಥಿತಿಯನ್ನು ಆ ಕೃಷ್ಣನಿಗೆ ನಾನು ತಿಳಿಸಿದೆ. ಪಂಚಜನ ಎನ್ನುವ ರಕ್ಕಸನೊಬ್ಬ ನನ್ನ ಮುದ್ದಿನ ಮಗುವನ್ನು ಅಪಹರಿಸಿಕೊಂಡು ಹೋಗಿದ್ದ. ಈ ಸ್ಥಿತಿಯನ್ನು, ಈ ವಿಷಯವನ್ನು ಕೃಷ್ಣನಲ್ಲಿ ಹೇಳಿದಾಗ ಕೃಷ್ಣ ಹೋಗಿ ಆ ದುಷ್ಟನನ್ನು ಸಂಹರಿಸಿ ನನ್ನ ಮಗುವನ್ನೇ ಗುರುಕಾಣಿಕೆಯಾಗಿ ನನಗೆ ನೀಡಿದ್ದಾನೆ. ಎಲ್ಲರೂ ಮನೆಗೆ ತೆರಳುವಂತಹ ಸಮಯ. ಏನು ಮಾಡೋಣ? ಅವರನ್ನೆಲ್ಲ ಬಿಟ್ಟು ಕಳಿಸುವುದಕ್ಕೆ ನನಗೆ ಮನಸ್ಸಿಲ್ಲದೆ ಹೋದ್ರು. ಈ ಪ್ರಪಂಚದಲ್ಲಿ ಭೇಟಿ ಎನ್ನುವುದು ಆಕಸ್ಮಿಕವಾದರೆ ಅಗಲುವಿಕೆ ಎನ್ನುವುದು ಅನಿವಾರ್ಯವಾಗ್ತದೆ. ನೋಡೋಣ. ಎಲ್ಲರೂ ಬಂದು ಗುರುಕಾಣಿಕೆಯನ್ನು ಒಪ್ಪಿಸಿದ್ದಾರೆ. ಗುರುದೇವ ನಮೋ ನಮಃ. ಓ ಸುಧಾಮ, ಗುರು ಸಂದೀಪರ ಮಳಿಗೆ ಐತಂದು ಗುರು ಸಂದೀಪರ ಮಳಿಗೆ ಐತಂದ ಬ್ರಾಹ್ಮಣ ತರಗರಿಸುತ್ತ ವಂದಿಸಿ ತರಗರಿಸುತ್ತ ವಂದಿಸಿ ತರತರ ಫಲಗಳ ಗುರು ಕಾಣಿಕೆಯನಾಗಿ ತರತರ ಫಲಗಳ ಗುರು ಕಾಣಿಕೆಯಾಗಿ ಇರಿಸಿದ ದುಗುಡದಿಂದ ಗುರುದೇವ. ಸುಧಾಮ, ವಂದಿಸಿಕೊಂಡೆ ಗುರುದೇವ. ಒಳ್ಳೇದಾಗಲಿ. ಸುಧಾಮ, ಇದೇನು ಕೈಯಲ್ಲಿ ಈ ಹಣ್ಣು ಹಂಪಲಗಳನ್ನು ಹಿಡಿದುಕೊಂಡು ಇಲ್ಲಿಗೆ ಹಾಕಿ ಬಂದೆ ನೀನು? ಗುರುದೇವ, ಇದುವರೆಗೆ ನಿಮ್ಮಲ್ಲಿ ವಿದ್ಯೆ ಅಭ್ಯಾಸ ಮಾಡಿದಂತಾಯಿತು. ತಾವೇ ಹೇಳಿದ್ದು ಬೆಳಗಾದ ತಕ್ಷಣ ಎಲ್ಲರೂ ಹೊರಟು ಹೋಗಬಹುದು ಅಂತ ಹೇಳಿದ್ದೀರಿ. ಆದರೆ ನಾನು ನೋಡುವಂತೆ ಇಲ್ಲಿ ಇದ್ದವರು ಅವರವರಿಗೆ ಯಾವುದು ಅನುಕೂಲ ಉಂಟು, ಹೇಗೆ ಸಾಧ್ಯ ಉಂಟು ಅಂತೆಯೇ ಗುರು ಕಾಣಿಕೆಯನ್ನೆಲ್ಲ ಒಪ್ಪಿಸಿದ್ದಾರೆ. ಆದರೆ ಅವರಂತೆ ನಾನು ಕಲಿತವ ಅಲ್ಲವೇ ನಿಮ್ಮಲ್ಲಿ. ಹಾಗಾಗಿ ಏನು ಕೊಡೋಣ ಅಂತ ಆಲೋಚನೆ ಮಾಡಿದಾಗ ಕಡು ಬಡವನಾದ ನನ್ನಲ್ಲಿ ಏನೂ ಇರಲಿಲ್ಲ. ಓಹೋ. ಹಾಗಾಗಿ ಆ ಕಡೆ ಈ ಕಡೆ ಕಾಣುವ ಹಣ್ಣು ಹಂಪಲು ಇತ್ಯಾದಿಗಳನ್ನೆಲ್ಲ ತಂದಿದ್ದೇನೆ ದೇವ. ಇದೇ ಗುರುದಕ್ಷಿಣೆ ಅಂತ ನಾನು ಕೊಡ್ತಾ ಇದ್ದೇನೆ. ಇದನ್ನು ತಾವು ಸ್ವೀಕರಿಸಬೇಕು. ಸುಧಾಮ, ಸಂತಸವಂತೆ ಸುಧಾಮ ಸಂತಸವಂತೆ ಸುಧಾಮ ನಿನ್ನ ಅಂತಸ್ಥ ಭಕ್ತಿಗೆ ಅಮಮ ನಿನ್ನ ಅಂತಸ್ಥ ಭಕ್ತಿಗೆ ಅಮಮ
ಸಂತುಷ್ಟನಾದೇನ ಸಂತುಷ್ಟನಾದೇನಿ ಇತ್ತೀಗ ಕಾಡಿಗೆ ಎಂತೋ ವರ್ಣಿಸಿದ ಕುಪಮೇಯ ಇಲ್ಲ ನಾ ಎಂತೋ ವರ್ಣಿಸಲಿದಕ್ಕೆ ಉಪಮೇಯ ಇಲ್ಲ ಸಂತಸವಂತೆ ಸುಧಾಮ ನಿನ್ನ ಅಂತಸ್ಥ ಭಕ್ತಿಗೆ ಅಮಮ ನಿನ್ನ ಅಂತಸ್ಥ ಭಕ್ತಿಗೆ ಅಮಮ ಸುಧಾಮ, ಗುರುದೇವ, ಎಂಥ ಮುಗ್ಧನಪ್ಪ ನೀನು, ಎಷ್ಟು ಅಮಾಯಕ ನೀನು, ಎಷ್ಟು ನಿಷ್ಕಲ್ಮಶವಾದಂತಹ ಹೃದಯ ನಿನ್ನದ್ದು ಎನ್ನುವುದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನು ಎಷ್ಟು ಏನು ಎನ್ನುವುದನ್ನು ಈ 60 ದಿನಗಳಲ್ಲೇ ತಿಳಿದುಕೊಂಡವನ. ನೋಡಪ್ಪ, ಯಾರು ಏನು ಕೊಟ್ಟಿದ್ದಾರೆ, ಯಾವ ವಸ್ತು ಕೊಟ್ಟಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಕೊಡುವವನ ಮನಸ್ಥಿತಿ ಹೇಗೆ ಎನ್ನುವುದು ಬಹಳ ಮುಖ್ಯ. ಹಿಂದೆ ತ್ರೇತಾಯುಗದಲ್ಲಿ ರಾಮನ ದರ್ಶನಕ್ಕಾಗಿ ಕಾದಂತಹ ಶಬರಿ ಅದೆಷ್ಟೋ ಸಮಯಗಳವರೆಗೆ ಕಾದು ಕುಳಿತು ಶ್ರೀರಾಮ ಬಂದಾಗ ಕೊಡುವಂತಹ ಬಗರಿಯ ಹಣ್ಣೊಂದು ಸಿಹಿದೆಯೋ ಹುಳಿಯದೆಯೋ ಎನ್ನುವುದಾಗಿ ಕಚ್ಚಿ ನೋಡಿ ಆ ಶ್ರೀರಾಮಚಂದ್ರನಿಗೆ ಕೊಟ್ಟಿದ್ಲಂತೆ. ಅದರಿಂದ ಶ್ರೀರಾಮಚಂದ್ರ ಸಂತೃಪ್ತನಾದ. ಕೊಟ್ಟಿರುವುದೇನು ಎನ್ನುವುದು ಮುಖ್ಯ ಅಲ್ಲ, ಅಲ್ಲಿ ಆ ಶಬರಿಯ ಭಕ್ತಿ ಏನು, ಅವಳ ಮನಸ್ಸೇನು, ಅದನ್ನು ಆ ರಾಮ ತಿಳಿದುಕೊಂಡಿದ್ದ. ಹಾಗೆ ನೀನೀ ಆಶ್ರಮದಲ್ಲೋ ಗುರುಮಠದ ಸಮೀಪದಲ್ಲಿರುವಂತಹ ಹಣ್ಣು ಹಂಪಲನ್ನು ತಂದುಕೊಟ್ರು ನಿನ್ನ ಮನಸ್ಸು ಹೇಗೆ ಎನ್ನುವುದು ನನಗೆ ಚೆನ್ನಾಗಿ ಅರ್ಥವಾಗಿದೆ. ನೀನು ಕೊಟ್ಟಿರುವಂತಹ ಈ ಹಣ್ಣಿನಿಂದಲೇ ಸಂತೃಪ್ತನಾದವ ನಾನು. ನೋಡಪ್ಪ, ಆ ಕುರಿತಾಗಿ ನೀನು ಬೇಸರ ಮಾಡ್ಕೊಳ್ಬೇಡ. ನಾನು ಬಡವ, ಕೊಡುವುದಕ್ಕೇನು ಇಲ್ಲ ಅಂತ ದುಃಖ ಮಾಡಬೇಡ. ಈ ಪ್ರಪಂಚದಲ್ಲಿ ಯಾರೂ ಬಡವರಲ್ಲ, ಯೋಚನೆ ಮಾಡಬೇಡ. ಬೆಳಗಾದ ಕ್ಷಣದಲ್ಲಿ ನೀವೆಲ್ಲರೂ ಮನೆಗೆ ತೆರಳುವವು. ಆದ್ರಿಂದ ಈ ರಾತ್ರಿ ಎಲ್ಲರೂ ನೆಮ್ಮದಿಯಿಂದ ಮಲಗಿ ವಿಶ್ರಾಂತಿ ಪಡೆಯಲಿ, ಯೋಚನೆ ಮಾಡಬೇಡ. ಆದಿತ್ಯ ಗುರುದೇವ. ತರಣಿ ಉದಯಿಸಲ ಸುಧಾಮನು ಹರುಷದಲ್ಲಿ ಹೊರಟಿರುವ ಕೃಷ್ಣನ ಹರುಷದಲ್ಲಿ ಹೊರಟಿರುವ ಕೃಷ್ಣನ ದೂರದಲ್ಲಿ ಕಾಣುತ್ತ ತನ್ನೊಳಗೆ ತಾನೆಂದನು ಕರೆವನೋ ಕೃಷ್ಣ ಕರೆವನೋ ಎನ್ನೊಡನೆ ಬೆರೆವನೋ ಎನ್ನೊಡನೆ ಬೆರೆವನೋ ಸುಖ ಅಮೃತ ಗೆರೆವನೋ ಸುಖ ಅಮೃತ ಗೆರೆವನೋ ದರಿದ್ರನೆನ್ನುತ್ತ ತೊರೆವನೋ ಎನ್ನನು ದರಿದ್ರನೆನ್ನುತ್ತ ತೊರೆವನೋ ಪಾಪಿನಾನೆನುತ ಜರೆವನೋ ಪಾಪಿನಾನೆನುತ ಜರೆವನೋ ಎನ್ನುತ್ತ ಮರುಗಿದನು ಕೃಷ್ಣ 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 ಶ್ರೀಹರಿ. ಗುರುಗಳ ಬಳಿಗೆ ಹೋಗಿ ಕೈಯಲ್ಲಿದ್ದ ಹಣ್ಣನ್ನು ಒಪ್ಪಿಸಿದಾಗ ಸಂತೋಷ ಆಯಿತು. ಶಿಷ್ಯ ಬೆಳಗಾದ ತಕ್ಷಣ ಹೋಗಿ ಬಾ ಅಂತ ಹೇಳಿದರು. ಮಲಗಿದರೆ ನಿದ್ದೆ ಬರಲಿಲ್ಲ. ಯಾಕೆಂದು ಹೇಳುವುದಾದರೆ ಈ ಆಶ್ರಮದಲ್ಲಿ ಎಲ್ಲರೂ ಒಡನಾಡಿಗಳಾಗಿಯೇ ಇದ್ದದ್ದು. ಹೋಗಬೇಕಲ್ಲ ಅಂತ ಆಲೋಚನೆ ಮಾಡಿ ಮಲಗಿದರೂ ನಿದ್ದೆ ಬರಲೇ ಇಲ್ಲ. ಆದರೂ ಬೆಳಗಾಯಿತು. ಬೆಳಗಾದ ತಕ್ಷಣ ಎಲ್ಲವರು ಹೊರಟು ಹೋದರು. ಅದ್ಯಾರು? ದೂರದಲ್ಲಿ ನೋಡ್ತಾ ಇದ್ದೇನೆ, ಕೃಷ್ಣನು ಹೋಗ್ತಾ ಇದ್ದಾನಲ್ಲ. 60 ದಿನಗಳು ಈ ಕೃಷ್ಣನಲ್ಲಿ 60 ವರ್ಷಗಳೇ ಕಳೆದು ಹೋದಂತೆ ಕಾಣ್ತಾ ಇದೆ.
ಯಾಕಂತ ಹೇಳಿದರೆ ಈತನು ದೇವರು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಎಲ್ಲರೂ ಒಪ್ಪಿಕೊಂಡಂತಹ ವಿಚಾರ. ಆಟ ಪಾಠ ಕೂಟ ಇತ್ಯಾದಿಗಳಲ್ಲಿ ಬಹಳಷ್ಟು ನಮ್ಮನ್ನೆಲ್ಲ ಹಚ್ಚಿಕೊಂಡವ ಶ್ರೀಕೃಷ್ಣ. ಅಂಥವನು ಹೋಗ್ತಾ ಇದ್ದಾನಲ್ಲ, ಏನು ಇಂದು ಹೋದರೆ ಮುಂದೆ ಆತನನ್ನು ನಾನು ಯಾವಾಗ ಕಾಣುವುದು? ಅದರಲ್ಲಿಯೂ ಮುಂದೊಂದು ದಿನ ಎಲ್ಲಿಯಾದರೂ ಕಾಣುವುದಕ್ಕೆ ಸಿಕ್ಕಿದಾಗ ನನ್ನನ್ನು ಇಷ್ಟೇ ಆತ್ಮೀಯನಾಗಿ ಕಾಣ್ತಾನೋ ಅಥವಾ ನನ್ನನ್ನು ಎಲ್ಲಿಯಾದರೂ ಜರೆಯುತ್ತಾನೋ? ನೀನು ಕಡು ದರಿದ್ರ, ಹಿಂದೆ ನೀನು ಮಾಡಿದ ಪಾಪಗಳಿಂದ ಬ್ರಾಹ್ಮಣನಾಗಿ ಕಡು ಬಡವನಾಗಿ ಜನಿಸಿದ್ಯಾ, ಈ ಕಷ್ಟಗಳನ್ನೆಲ್ಲ ಅನುಭವಿಸ್ತಾ ಇದ್ದೀಯ. ಆದ್ದರಿಂದ ಗುರುಮಠದಲ್ಲಿ ಏನೋ ನಾವು ಒಟ್ಟಿಗೆ ಇದ್ದದ್ದೇ ಹೊರತು ಮುಂದೆ ಅಲ್ಲ ಎಂದು ನನ್ನನ್ನು ತಿರಸ್ಕರಿಸಿಯಾನೆ. ಇದೇ ವಿಚಾರವಾಗಿ ಆಲೋಚನೆ ಮಾಡ್ತಾ ಇದ್ದರೆ ಮುಂದೆ ಏನು ಮಾಡಬೇಕು ಅಂತಲೇ ತಿಳಿಯುವುದಿಲ್ವಲ್ಲ. ಏನೇ ಇರಲಿ, ಮುಂದೊಂದು ಕಾಲ ಬಂದಾಗ ಆತನನ್ನು ನೋಡುವಂತಹ ಯೋಗ ನನಗೆ ಇದ್ದರೆ ಆ ಸಂದರ್ಭದಲ್ಲಿ ನೋಡಿದ್ರಾಯಿತು. ಎಲ್ಲವರಂತೆ ನಾನು ನನ್ನ ಮನೆಗೆ ಹೋಗುತ್ತೇನೆ. ಹತ್ತುವ ಕಳೆಯ ಹತ್ತುವ ಕಳೆಯ ವಿಪ್ರನು ಉತ್ತಮಳು ಸತಿಯಳನು ಕೂಡುತ್ತ ಉತ್ತಮಳು ಸತಿಯಳನು ಕೂಡುತ್ತ ಸ್ವಸ್ಥದಾಂಪತ್ಯವನ್ನು ನಡೆಸಲು ಪುತ್ರರು ದಿಸೆ ವಿದ್ಯೆ ಮುಗಿಸಿ ಮನೆಗೆ ಬಂದ ಆ ಬಳಿಕ ನಾನೊಂದು ಮದುವೆ ಆದೆ ಸ್ವಾಮಿ. ಹೌದಾ? ಮದುವೆ ಆದದ್ದು ಮಾತ್ರ ಅಲ್ಲ, ಮದುವೆ ಆಗಿ 10 ವರ್ಷಗಳೇ ಕಳೆದು ಹೋದು. ಈ 10 ವರ್ಷಗಳಲ್ಲಿ ನಾನೀಗ 4 ಮಕ್ಕಳಿಗೆ ಅಪ್ಪ ಆಗಿದ್ದೇನೆ. ಹೌದಾ? ಹೌದು. ನನ್ನ ಹೆಂಡತಿಯ ಹೆಸರು ಲಕ್ಷ್ಮಿ ಅಂತ. ಏನೋ ದಾಂಪತ್ಯ ಜೀವನವನ್ನು ಸಾಗಿಸಿಕೊಂಡು ಇದ್ದೇವೆ. ಆದರೆ ಗುರುಮಠದ ನೆನಪು ಮಾತ್ರ ಎಂದೂ ಮರೆಯುವ ಅಲ್ಲ ನಾನು. ಮರೆಯುವುದಕ್ಕೆ ನನ್ನಿಂದ ಸಾಧ್ಯವೂ ಇಲ್ಲ. ಆ ಕೃಷ್ಣನನ್ನು ನೆನಪಿಸಿಕೊಂಡಾಗ, ಅವ ಮಾಡಿದಂತಹ ಕಾರ್ಯಗಳನ್ನು ಎಣಿಸಿಕೊಂಡಾಗ ಬಹಳಷ್ಟು ಮನಸ್ಸಿಗೆ ಸಂತೋಷ ಆಗ್ತಾ ಇತ್ತು. ಗುರುಮಠದಿಂದ ಮನೆಗೆ ಬಂದವ ಕೃಷ್ಣನೇ ದೇವರು ಅಂತ ನಂಬಿದ ನಾನು ಅವನಿಗೇ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜೆಯಲ್ಲಿ ಏನು ಸಲ್ಲಿಸ್ತೀ ಅಂತ ಕೇಳಬಹುದು. ಸಲ್ಲಿಸುವುದಕ್ಕೆ ನನ್ನಲ್ಲಿ ಏನುಂಟು ಸ್ವಾಮಿ? ನಾನು ಕಡು ಬಡವನಲ್ಲವೇ? ಆದರೂ ನನಗೊಂದು ಸಮಾಧಾನ ಉಂಟು. ನಾನು ಯಾವುದನ್ನು ತಿನ್ನುತ್ತೇನೆ ಅಂದರೆ ಅನ್ನವನ್ನು ಊಟ ಮಾಡುವುದಿದ್ರು, ನಾನು ಊಟ ಮಾಡುವ ಅನ್ನವಾದರೂ ದೇವರಿಗೆ ಅಂತ ಆಲೋಚನೆ ಮಾಡಿ ಅದೇ ನೈವೇದ್ಯ ಅಂತ ಆತನಿಗೆ ಒಪ್ಪಿಸಿ ಆಮೇಲೆ ದೇವರ ಪ್ರಸಾದ ಅಂತ ನಾನು ತಿಂದು ಜೀವಿಸ್ತಾ ಇದ್ದೇನೆ ಸ್ವಾಮಿ. ಹಾಗಾಗಿ ಅವನನ್ನೇ ಪೂಜಿಸ್ತಿರುವ ನಾನು ಯಾವಾಗಲೂ ಹಾಲಿನಿಂದಲೇ ಪೂಜಿಸ್ತಾ ಇದ್ದೆ. ಇವತ್ತು ಪೂಜೆಗೆ ಹೊರಟು ನೋಡ್ತೇನೆ, ಹಾಲೂ ಇಲ್ಲ. ಹಾಗಾದರೆ ಏನು ಮಾಡಬೇಕಾಯಿತು? ಇದ್ದದ್ದನ್ನು ಕೊಟ್ಟು ಪೂಜೆ ಮಾಡುವುದಲ್ವೇ? ನಮಗೆ ಯಾವುದು ಇಷ್ಟವೋ ಅದನ್ನು ದೇವರಿಗೆ ಅರ್ಪಿಸುವುದು, ಅದನ್ನು ಮತ್ತೆ ನಾವು ಪ್ರಸಾದವಾಗಿ ಸ್ವೀಕರಿಸುವುದಲ್ವೇ? ಇಂದು ನಾನು ನೀರು ಕುಡಿದು ಮಲಗುವುದು ಬಿಟ್ಟರೆ ಮನೆಯಲ್ಲಿ ಏನೂ ಇಲ್ಲ ಸ್ವಾಮಿ. ಹಾಗಾಗಿ ದೇವನಾದ ಕೃಷ್ಣನಿಗೆ ಈ ನೀರೇ ಅಭಿಷೇಕ ಅಂತ ಪೂಜೆ ಮಾಡ್ತೇನೆ. ನೋಡುವ ಸ್ವಾಮಿ, ನಾರಿ ಲಕ್ಷ್ಮಿಯು ಕಾಣುತ್ತ ಲಕ್ಷ್ಮಿ ಪತಿಯೆಡೆಗೈದು ಇಂತೆಂದಳು, ಏನಿದು ಕಾಂತ ಏನಿದು? ಏನಿದು ಕಾಂತ ಏನಿದು? ಏನಿದು ಕಾಂತ ಕ್ಷೀರಾಬ್ದಿವಾಸನಿಗೆ
ಏನಿದು ಕಾಂತ ಕ್ಷೀರಾಬ್ದಿ ವಾಸನಿಗೆ ಕಾಣದಾಯಿತೆ ಬಡತನವೋ ಇನ್ನವಗೆ ಕಾಣದಾಯಿತೆ ಬಡತನವು ಇನ್ನವಗೆ ಏನಿದು ಕಾಂತ ಕ್ಷೀರಾಬ್ದಿ ವಾಸನಿಗೆ ಕಾಣದಾಯಿತೆ ಬಡತನವು ಇನ್ನವಗೆ ಏನಿದು ಕಾಂತ ಏನಿದೋ ಸ್ವಾಮಿ, ಲಕ್ಷ್ಮಿ. ಪೂಜೆಯನ್ನು ಮುಗಿಸಿದ್ರಿ. ಹ್ಞೂ. ಆಶ್ಚರ್ಯವಾಯಿತು. ಯಾಕೆ? ಯಾವತ್ತು ಪೂಜೆಯನ್ನು ಮಾಡುವ ನೀವು ಹ್ಞೂ. ದೇವರಿಗೆ ಹಾಂ. ಉಣ್ಣುವ ಅನ್ನವನ್ನು ಕುಡಿಯುವ ಹಾಲನ್ನು ನೈವೇದ್ಯ ಮಾಡುತ್ತಿರುವುದು. ಹೌದು, ಅನ್ನವನ್ನೇ ನಾವು ನೈವೇದ್ಯ ಅಂತ ಒಪ್ಪಿಸಿ ಆ ಬಳಿಕ ಅದೇ ಪ್ರಸಾದ ಅಂತ ತಿಂದವರು. ಹೌದು ಸ್ವಾಮಿ. ಆದರೆ ನಾನು ಈಗ ನಿಮ್ಮ ಪೂಜೆಯನ್ನು ನೋಡುತ್ತಾ ನಿಂತವಳು. ಹ್ಞೂ. ಆದರೆ ಈ ಹೊತ್ತು ಹಾಲನ್ನು ಅನ್ನವನ್ನು ಅನ್ನ ಅಂತೂ ಇಲ್ಲ ಬಿಡಿ, ಹ್ಮ್. ಹಾಲನ್ನಾದರೂ ನೈವೇದ್ಯ ಮಾಡಬೇಕಿತ್ತು. ಹ್ಮ್. ಅದನ್ನು ಬಿಟ್ಟು ನೀರನ್ನು ನೈವೇದ್ಯ ಮಾಡಿದ್ರಲ್ಲ. ಹ್ಞೂ. ಲಕ್ಷ್ಮಿ, ಹಾಂ ಇಲ್ಲಿ ಏನಿದೆ ಅಂತ ನಿನಗೂ ಕಾಣ್ತಾ ಇಲ್ವೇ? ಹಾಂ ಇವತ್ತಿನ ದಿನದಲ್ಲಿ ಹ್ಞೂ ಮನೆಯಲ್ಲಿ ಹಾಲು ಇಲ್ಲದೆ ಇರುವುದರಿಂದ ಹ್ಞೂ ಇದ್ದದ್ದು ಅಂತ ಹೇಳಿದರೆ ನೀರು. ಹ್ಞೂ ಈಗ ನಾವು ಮಲಗುವಾಗ ನೀರನ್ನೇ ಕುಡಿದು ಮಲಗಬೇಕು ತಾನೆ. ಹೌದು. ಅದನ್ನೇ ನಮ್ಮ ದೇವನಾದ ಕೃಷ್ಣನಿಗೆ ಒಪ್ಪಿಸುವ ಅಂತ ಆಲೋಚನೆ ಮಾಡಿ ನೀರಿನ ಅಭಿಷೇಕವನ್ನೇ ಮಾಡ್ತಾ ಇದ್ದದ್ದು ಬಿಟ್ಟರೆ ಬೇರೆ ಏನಿದೆ ಹೇಳು? ಸ್ವಾಮಿ, ನನಗೆ ಗೊತ್ತು ನಮ್ಮ ಮನೆಯಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನ ತಿಳಿದುಕೊಂಡೆ. ಆದರೆ ಈ ಬಗೆಯಲ್ಲಿ ಹೇಳುವುದಕ್ಕೆ ಕಾರಣ ಹಾಂ. ನಿಮ್ಮ ಕುರಿತು ನಾನೀಗ ಯೋಚನೆ ಮಾಡುವುದು. ಏನು? ಮದುವೆಯಾಗಿ ಹಾ. ಈ ಮನೆಗೆ ಬಂದು ಅದೆಷ್ಟೋ ವರ್ಷ ಕಳೆಯಿತು. ಹ್ಞೂ. ಒಂದಿನಿಂದಲೂ ಇಂದಿನ ತನಕವೂ ನಿಮ್ಮ ಬಾಯಿಯಿಂದ ಕೇಳುತ್ತಿರುವಂಥ ಮಾತು ಹೇಳುತ್ತಾ ಇದ್ರಲ್ಲ, ಹಾ. ನನಗೊಬ್ಬ ಆತ್ಮೀಯ ಸ್ನೇಹಿತನಿದ್ದಾನೆ. ಹೌದು. ಆ ಸ್ನೇಹಿತ ಸಾಮಾನ್ಯದವನಲ್ಲ, ಛೇ ಛೇ, ಸಾಕ್ಷಾತ್ ಪರಮಾತ್ಮ ಖಂಡಿತ ಅಂತ ಅವನನ್ನೇ ಪೂಜಿಸ್ತಾ ಇದ್ದವರು ನೀವು. ಹೌದು. ಸ್ವಾಮಿ, ಹಾಂ. ಅಂತ ಸ್ನೇಹಿತ ಹಾ. ನಿಮಗಿದ್ದಾನೆ ಸತ್ಯ. ಹ್ಮ್. ಆದರೆ ಇದ್ರೂ ಏನು ಹೇಳಿ, ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ಪತಿದೇವ ಲಾಲಿಸೋ ಪತಿದೇವ ಲಾಲಿಸೈ ಯುಗುತಿ ಬೇಳುವೆನೊಂದು ಹಿತದಿಂದ ದ್ವಾರಕೆಯ ಸೇರಿ ಹಿತದಿಂದ ದ್ವಾರಕೆಯ ಸೇರಿ ಹಿತದಿಂದ ದ್ವಾರಕೆಯ ಸೇರಿ ಪತಿತ ಪಾವನ ಗರುಗೋ ಪತಿತ ಪಾವನ ಗರು ಪವನಗಳು ಎಲ್ಲ ನೀ ಹಿತವು ದೊರಕಲು ಬಹುದು ನಲ್ಲ ಹಿತವು ದೊರಕಲು ಬಹುದು ನಲ್ಲ. ಸ್ವಾಮಿ, ಲಕ್ಷ್ಮಿ, ಸಮುದ್ರ ರಾಜನ ಗೆಳೆತನ ಉಪ್ಪಿಗೆ ಬರಗಾಲ ಅಂತ ಯಾರೋ ಹೇಳಿದ್ರಂತೆ. ಹ್ಞೂ. ನನಗೀಗ ಯೋಚನೆ ಮಾಡಿದಾಗ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ಈ ಮಾತು? ಹೇಳುತ್ತಾ ಇದ್ರಲ್ಲ ನಿಮ್ಮ ಆತ್ಮೀಯ ಸ್ನೇಹಿತನ ಕುರಿತು, ಹ್ಮ್. ಆ ಪರಮಾತ್ಮನ ಕುರಿತು. ಹಾಂ. ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ಶ್ರೀಕೃಷ್ಣನಾಗಿ ಅವತರಿಸಿದ್ದಾನೆ. ಖಂಡಿತ. ಅಂತ ದೇವನೇ ನನ್ನ ಸ್ನೇಹಿತನಾಗಿದ್ದಾನೆ ಅಂತ. ಹ್ಞೂ. ಸ್ವಾಮಿ, ಹಾಂ. ಆ ದೇವರೇ ನಿಮ್ಮ ಮಿತ್ರನಾಗಿರುವಾಗ ಹಾಂ.
ನಮಗೆ ಬಂದಿರುವಂಥ ಬಡತನ ಎನ್ನುವುದು ದೂರಾಗುವುದು ಅದೇನು ವಿಶೇಷ ಅಲ್ಲ. ಭಗವಂತನ ಅನುಗ್ರಹ ಆದರೆ ಸಾಕು. ಆದರೆ ಒಂದು, ಇಲ್ಲಿಯೇ ನೀವು ಆತನನ್ನ ಪೂಜಿಸುವುದಲ್ಲ, ಮತ್ತೆ ಒಮ್ಮೆ ನೀವು ದ್ವಾರಕೆಗೆ ಹೋಗಿ ನಮ್ಮ ಕಷ್ಟವನ್ನ ಆ ನಿಮ್ಮ ದೇವರ ಮುಂದೆ ಹೇಳಿಕೊಂಡ್ರೆ ನಮ್ಮ ಬಡತನವನ್ನ ತಿಳಿದಂತ ಆ ಲಕ್ಷ್ಮೀಪತಿ ಕಷ್ಟವನ್ನ ದೂರ ಮಾಡ್ಲಿಕ್ಕಿಲ್ವೇ ಹೇಳಿ, ನಮ್ಮ ಬಡತನವನ್ನ ನೀಗಿಸ್ಲಿಕ್ಕಿಲ್ವೇ? ಹಾಗಾಗಿ ನಿಮಗೆ ನಾನು ಹೇಳುವುದು ಇದು ಆಜ್ಞೆ ಅಲ್ಲ. ಅಲ್ಲಿಗೆ ಹೋಗಿ ಆ ದೇವನಲ್ಲಿ ಯಾಚಿಸಿದರೆ ಖಂಡಿತವಾಗಿ ಆತನ ಅನುಗ್ರಹ ನಮಗಾಗ್ತದೆ, ನಮ್ಮ ಬಡತನ ದೂರ ಆಗ್ತದೆ ಅಂತ. ಲಕ್ಷ್ಮಿ, ನೀನು ಹೇಳೋ ಮಾತು ಒಂದು ಲೆಕ್ಕದಲ್ಲಿ ಸತ್ಯ. ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟು ಆತ್ಮೀಯರಾಗಿದ್ದಿದ್ದು. ಕೃಷ್ಣ ಪರಮಾತ್ಮ ಅಂತ ಹೇಳಿದರೆ ಸಾಕ್ಷಾತ್ ದೇವರು ಎಂದು ಸದಾಕಾಲ ನಾನು ಹೇಳ್ತಾ ಇರೋದು. ಹೌದು. ಆದರೆ ಈ ಮನೆಯಲ್ಲಿ ಕಡು ಬಡತನ ಎನ್ನುವುದು ಎದ್ದು ಕಾಣ್ತಾ ಉಂಟು. ದಿನನಿತ್ಯ ಸರಿಯಾಗಿ ಊಟ ಮಾಡುವುದಕ್ಕೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಅಲ್ಲಿಗೆ ಹೋಗಿ ಅವನಲ್ಲಿ ಏನಾದರೂ ಯಾಚಿಸಿದರೆ ನಾವು ಯಾಕೆ ಶ್ರೀಮಂತರಾಗಬಾರದು, ಶ್ರೀಮಂತಿಗೆ ಉಣ್ಣುವುದಕ್ಕೆ ಅನ್ನ ಯಾಕೆ ಸಿಗಬಾರದು ಎನ್ನುವ ಲೆಕ್ಕ ಅಲ್ವೇ ನಿನ್ನದ್ದು? ಅಪರಾಧ ಅಲ್ವಲ್ಲ ಕೇಳಿದ್ರೆ? ವಿಷಯ ಏನೋ ಹೌದು. ಕಷ್ಟದಲ್ಲಿದ್ದಾಗ ಯಾರಿಗ್ಯಾರೂ ಸಹಾಯ ಮಾಡ್ಬೋದು, ಅದರಲ್ಲಿ ಇವರು ಆತ್ಮೀಯರು. ನೀನು ಹೇಳಿದ ಬಳಿಕ ಹೋಗುವ ಅಂತ ಆಲೋಚನೆ ಮಾಡಿದ್ರು, ಹೋಗುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇರುವುದು ಈಗ ನಾನು. ಅಂದ್ರೆ ಬೇರೆ ಏನಲ್ಲ, ನಿನಗೊಂದು ವಿಷಯ ಗೊತ್ತಿಲ್ವೇ? ಏನ್ ಸ್ವಾಮಿ? ಮಹಾರಾಜರನ್ನು ನೋಡುವುದಕ್ಕೆ ಹೋಗುವಾಗ, ಆಮೇಲೆ ಕಾಯಿಲೆಯ ಮನುಷ್ಯರನ್ನು ನೋಡಲಿಕ್ಕೆ ಹೋಗುವಾಗ, ದೇವರನ್ನು ನೋಡಲಿಕ್ಕೆ ಹೋಗುವಾಗ, ಗುರು ಹಿರಿಯರನ್ನು ನೋಡಲಿಕ್ಕೆ ಹೋಗುವಾಗ, ಸಣ್ಣ ಮಕ್ಕಳನ್ನು ನೋಡಲಿಕ್ಕೆ ಹೋಗುವಾಗ ಏನಾದರೂ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ಹೌದು ಎನ್ನುವುದೊಂದಿದೆ, ಗೊತ್ತಿದೆಯಾ? ಶಾಸ್ತ್ರ ಅದು. ನನ್ನ ಮಿತ್ರನಾದ ಈ ದೇವರನ್ನು ನೋಡ್ಲಿಕ್ಕೆ ಹೋಗುವಾಗ ಏನಾದರೂ ಹಿಡ್ಕೊಂಡು ಹೋಗುವ ಅಂತ ಹೇಳಿದರೆ ನನ್ನಲ್ಲಿ ಏನುಂಟು ಲಕ್ಷ್ಮಿ? ಬರೇ ಕೈಯಲ್ಲಿ ನಾನು ಆತನನ್ನು ನೋಡೋದಕ್ಕೆ ಹೇಗೆ ಹೋಗಲಿ ಹೇಳು? ಹೌದಲ್ಲ, ಹಾಗೆ ಹೋಗುವುದು ಶಿಷ್ಟಾಚಾರವೂ ಅಲ್ಲ. ಸ್ವಾಮಿ, ತೆಗೆದುಕೊಂಡು ಹೋಗ್ಲಿಕ್ಕಿದೆ. ಈಗ ನನಗೆ ನೆನಪಾಯಿತು, ಮೊನ್ನೆ ತಾನೇ ಭಿಕ್ಷಾಟನೆ ಮಾಡಿ ತಂದಿರುವಂಥ ಅವಲಕ್ಕಿ ಇದೆಯಲ್ಲ, ಮಕ್ಕಳಿಗೆಲ್ಲ ಕೊಟ್ಟು ಹಿಡಿಯಷ್ಟು ಉಳಿದಿದೆ. ಆ ಹಿಡಿ ಅವಲಕ್ಕಿಯನ್ನೇ ಕೊಡ್ತೇನೆ, ಅದನ್ನೇ ತೆಗೆದುಕೊಂಡು ಹೋಗಿ. ತವಕದಲ್ಲಿ ಒಳಗೋಡಿ ಕರವಸ್ತ್ರವನ್ನು ತಂದು, ತವಕದಲ್ಲಿ ಒಳಗೋಡಿ ಕರವಸ್ತ್ರವನ್ನು ತಂದು, ಅವಲಕ್ಕಿಯನು ಅದರೊಳಿರಿಸಿ, ನವನೀತ ಚೋರನನು ಕಾಣಲೋ ಸುಗ ಪೊರಟ, ನವನೀತ ಚೋರನನು ಕಾಣಲೋ ಸುಗ ಪೊರಟ, ಜವದಿ ಮಡದಿಯ ನಾಗ ಹರಸಿ ಪೊರಟನು, ಮಡದಿಯ ಹರಸಿ. ಸ್ವಾಮಿ, ಲಕ್ಷ್ಮಿ ತೆಗೆದುಕೊಳ್ಳಿ. ಇದು ಮೊನ್ನೆ ಬೇಡಿ ತಂದ ಉಳಿದ ಅವಲಕ್ಕಿ. ಹಿಡಿ ಎಷ್ಟಿದೆ ನೋಡು. ಬಡವರಾಗಿ ಹುಟ್ಟಬಾರದು ಅಂತ ಅಂದಿನಿಂದ ಇಂದಿನವರೆಗೂ ಹೇಳ್ತಾ ಇದ್ದೆ. ಕೃಷ್ಣ ಪರಮಾತ್ಮನನ್ನು ನೋಡುವುದಕ್ಕೆ ಹೋಗುವಾಗ ಈ ಹಿಡಿಮುಷ್ಟಿ ಅವಲಕ್ಕಿಯನ್ನು ಕೊಂಡು ಹೋಗುವುದಕ್ಕೂ ಒಳ್ಳೆಯ ವಸ್ತ್ರ ಇಲ್ಲವಲ್ಲ. ಈ ಹರಕು ವಸ್ತ್ರದಲ್ಲಿ ಇದನ್ನು ಕಟ್ಟಿ ತಂದಿದ್ದೀಯಲ್ಲ, ಇದರಲ್ಲೇ ಹಿಡಿದುಕೊಂಡು ಹೋಗಬೇಕು ತಾನೆ. ದೇವರಿಗೆ ಅರ್ಥ ಆಗುವುದಿಲ್ವ ಹೇಳಿ? ಆಗಲಿ. ಈ ಕರವಸ್ತ್ರ ಏನೋ ಹರಿದಿರಬಹುದು, ಆದರೆ ಸ್ವಚ್ಛತೆಯಲ್ಲಿ ಉಂಟಲ್ಲ, ಹೌದು, ಅದೊಂದು ಸಮಾಧಾನ ಆಗಲಿ. ಹಾಗಾಗಿ ಆದಷ್ಟು ಬೇಗ ಪರಮಾತ್ಮನನ್ನು ನೋಡಿಕೊಂಡು ಬರ್ತೇನೆ. ಜಾಗ್ರತೆಯಾಗಿರಮ್ಮ, ಜಾಗ್ರತೆಯಾಗಿರು. ಜಾಗ್ರತೆ. ಇತ್ತ ದ್ವಾರಕೆಯಲ್ಲಿ ಸಿಗರೆ ಇತ್ತ ದ್ವಾರಕೆಯಲ್ಲಿ ಸಿಗರೆ ಸುತ್ತ ಮೇರೆ ದಿಗ ಸತಿಯರೊಡನೆ
ದಿಗ ಸತಿಯರೊಡನಿರೇ ಚಿತ್ತದಲ್ಲಿ ತನರಿದ ಚಿತ್ತದಲ್ಲಿ ತಾನರಿದ ಮಿತ್ರನ ಇತ್ತ ಬರವ ಚಿತ್ತದಲ್ಲಿ ತಾನರಿದ ಮಿತ್ರನ ಇತ್ತ ಬರವ ದ್ವಂದ್ವಮಯವಾದಂತಹ ಈ ಪ್ರಪಂಚದಲ್ಲಿ ಎಲ್ಲವೂ ದ್ವಂದ್ವತೆಯಿಂದಲೇ ಕೂಡಿದ್ದಿದ್ದರು ಆ ಎರಡನ್ನೂ ಸಮೀಕರಿಸಿ ಮುನ್ನಡೆಯುವುದೇ ನನ್ನ ಬದುಕಾಗಿ ಹೋಯಿತು. ಭಗವಂತ ಅಂತ ನನ್ನನ್ನು ಅನೇಕರು ಕೊಂಡಾಡಿದರು. ಒಬ್ಬೊಬ್ಬರ ಭಾವ ಒಂದೊಂದು ರೀತಿ, ಒಬ್ಬೊಬ್ಬರು ನನ್ನನ್ನು ಕಂಡಂತಹ ಆ ನೋಟ ಒಂದೊಂದು. ಅವರವರಿಗೆ ಅವರವರ ಭಾವಕ್ಕೆ ಸರಿಯಾದ ಫಲವನ್ನು ಕೊಟ್ಟು ಮುನ್ನಡೆಯುವುದೇ ಭಗವಂತನಾದಂತಹ ನನ್ನ ಕರ್ತವ್ಯ. ಈ ಕೃಷ್ಣಾವತಾರ ಎನ್ನುವುದು ಪೂರ್ಣಾವತಾರ ಅಂತ ಒಪ್ಪಿದವರು ಕೆಲವರು. ಅಲ್ಲ, ಗೊಲ್ಲ ಕೃಷ್ಣ, ಕಳ್ಳ ಕೃಷ್ಣ, ಸೀರೆ ಚೋರ ಕೃಷ್ಣ, ಬೆಣ್ಣೆಯ ಚೋರತನ ಮಾಡಿದ ಕೃಷ್ಣ, ಹೀಗೆ ನನ್ನ ಕುರಿತು ಅನೇಕರು ಆಡಿದ್ದೂ ಉಂಟು. ಅದೆಲ್ಲವನ್ನು ಒಟ್ಟು ಸೇರಿಸಿ ಇದೊಂದು ಲೀಲೆ ಅಂತ ನಿರ್ಧರಿಸಿದ್ದೂ ಉಂಟು. ಇದೆಲ್ಲವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ವ್ಯಕ್ತಿತ್ವ ಅಲ್ಲ, ದೇವತ್ವ ನನ್ನಲ್ಲಿದೆ ಎನ್ನುವುದನ್ನು ಒಪ್ಪಿಕೊಂಡೇ ಈ ಅವತಾರದ ಕರ್ತವ್ಯವನ್ನು ಪೂರೈಸಬೇಕಾದದ್ದು ನನಗೆ ಕರ್ತವ್ಯವೇ ಆಗಿ ಉಂಟು. ಹಾಗೆ ನಡೆಯುತ್ತಿರುವಲ್ಲಿ ಅವರವರ ಭಾವಕ್ಕೆ ಅವರವರ ತೆರನಾಗಿ ನಡೆಯುವಂತಹ ನಾನು ನನ್ನ ಅಪ್ಪಮ್ಮನ ಬಂಧಮುಕ್ತಿಯನ್ನು ಎಳೆಬರೆಯದಲ್ಲೇ ಮಾಡಿದವ. ಸಾಮಾನ್ಯ ನೋಟಕರಿಗೆ ಅದು ಆಶ್ಚರ್ಯವಾಗಿ ಕಂಡೀತು. ದೇವತ್ವದ ನೆಲೆಯಿಂದ ನಾನಷ್ಟನ್ನು ಮಾಡಲೇಬೇಕಾಗಿತ್ತು. ಕ್ರೂರಿಯಾಗಿ ನನ್ನನ್ನು ನಮ್ಮವರನ್ನೂ ಕಂಡಂತಹ ಕಂಸನ ಎದುರಿನಲ್ಲಿ ನಾನೂ ಕ್ರೂರಿಯಾಗಿಯೇ ವ್ಯವಹರಿಸಬೇಕಾಯಿತು. ಮಾತ್ರವಲ್ಲ, ರೂಪಾಂತರದಿಂದ ಬಂದಂತಹ ಶಕಟನೋ, ಧೇನುಕನೋ, ಬಕನೋ, ವಾತನೋ, ವತ್ಸನೋ ಇಂತಹ ಅನೇಕ ರಕ್ಕಸರನ್ನು ಕೊಲ್ಲುವಲ್ಲಿ ಆಯಾಯ ರೂಪಕ್ಕೆ ತಕ್ಕ ಹಾಗೆ ಅವರನ್ನು ವಧಿಸುವಂತಹ ಅವಶ್ಯಕತೆ ನನಗೆ ಇದ್ದೇ ಇತ್ತು. ತನ್ನ ಜಗಜಟ್ಟಿಗಳು, ಚಾಣೂರ ಮುಷ್ಟಿಕರು ಇವರನ್ನು ಮುಂದೆ ಬಿಟ್ಟೆ ಅಂತಾದರೆ ನನ್ನ ಹಾಗೆ ಸತ್ತೇ ಮುಗಿಯುತ್ತಾನೆ ಎನ್ನುವ ನಿರ್ಧಾರವನ್ನು ಮಾಡಿದಂತಹ ಮಾವನ ಹಾಗೆ ಫಲವನ್ನು ಪಡೆಯುವುದಕ್ಕವನಿಗೆ ಸಾಧ್ಯವಾಗಲಿಲ್ಲ. ಜಗಜಟ್ಟಿಗಳಾದಂತಹ ಚಾಣೂರ ಮುಷ್ಟಿಕರ ಎದುರಿನಲ್ಲಿ ಅವರಿಂದಲೂ ಹೆಚ್ಚಿನ ಜಟ್ಟಿಯಾಗಿಯೇ ನಾನು ನಿಲ್ಲಬೇಕಾಯಿತು. ಅದೇ ಮಧುರೆಯತ್ತ ಹೋಗುವ ದಾರಿಯಲ್ಲಿ ಸಿಕ್ಕಿದ ಕುಬ್ಜೆಯ ಡೊಂಕನ್ನು ತಿದ್ದಿದೆ. ಅವಳ ಭಾವ ಎಷ್ಟು ಶುದ್ಧವಿತ್ತೋ ಅವಳ ಅಂಗವೂ ಅಷ್ಟೇ ಶುದ್ಧವಾಗಿ ಉಳಿಯಬೇಕು ಎನ್ನುವ ಉದ್ದೇಶದಿಂದಲೇ ಹೋದವ ನಾನು. ನಗುನಗುತ್ತಾ ಹೋಗಿ ಮಾವನ ಬಳಿಯನ್ನು ಸೇರಿದ ಹೊತ್ತಿಗೆ ಕ್ರೂರ ದೃಷ್ಟಿಯಿಂದ ಕಾಣುತ್ತಾ ಇದ್ದ ಆತ ನನ್ನನ್ನು ಕೊಂದು ಮುಗಿಸುವಂತಹ ಪ್ರಯತ್ನವನ್ನೇನೋ ಮಾಡಿದ್ದ. ಬಿಲ್ಲ ಹಬ್ಬವನ್ನೇ ನೆಪವಾಗಿರಿಸಿ ನನ್ನನ್ನು ಕೊಲ್ಲುವುದನ್ನು ಆತ ರೂಢಗತವಾಗಿ ಬರಬೇಕು ಅಂತ ಹೇಳಿ ಪ್ರಯತ್ನಿಸಿದನು. ಅಂತಹ ಆತನ ಆ ವಂಚನೆಯ ಸಂಚನ್ನು ಮುರಿಯುವುದಕ್ಕೆ ಅವನ ಕೊರಳನ್ನೇ ಅವುಕ್ಕಿ ಹಿಡಿದು ಕೊಂದು ಮುಗಿಸಿದ್ದು ಆಗಿದೆ. ಅನೇಕರು ಅಧಿಕಾರಾರೂಢರಾಗಬೇಕು ಅಂತ ಹೇಳಿ ಪ್ರಯತ್ನಿಸುವವರು ಈ ಪ್ರಪಂಚದಲ್ಲಿ ಇರ್ತಾರೆ. ತನ್ನ ಅಪ್ಪನನ್ನೇ ಸಿಂಹಾಸನದಿಂದ ಎಳೆದು ಹಾಕಿ ಆ ಸಿಂಹಾಸನ ಏರಿದಂತಹ ಕಂಸನನ್ನು ಅಲ್ಲಿಂದ ಎಳೆದು ಅವನೇ ಕುಳಿತಿರುವುದಕ್ಕೆ ಯೋಗ್ಯ ಆ ಹಿರಿಯನೇ ಅಂತ ನಿರ್ಧರಿಸಿದ್ದು ಆಯಿತು. ಒಟ್ಟಿನಲ್ಲಿ ನನ್ನ ಬದುಕಿನ ಆಶಯ ಉದ್ದೇಶ ಇಷ್ಟೇ. ಯಾರು ಯಾವ ಭಾವದಿಂದ ನನ್ನನ್ನು ಕಾಣುತ್ತಾರೆ ಆ ಭಾವಕ್ಕೆ ಸರಿಯಾದ ಫಲವನ್ನು ಕೊಡುವುದೇ ಪ್ರಧಾನವಾದ ಉದ್ದೇಶ. ಹೀಗೆ ಬದುಕಿ ಬಂದಂತಹ, ಬೆಳೆದು ಬಂದಂತಹ ಈ ನನ್ನ ಜೀವನವನ್ನು ಮುಂದಕ್ಕೂ ಅದೇ ರೂಪದಲ್ಲಿ ರೂಢಿಸುತ್ತಾ ಮುನ್ನಡೆಯಬೇಕು. ಅದಕ್ಕೆಂದೇ ಅಲ್ವೇ ಯದುಗಳಿಗೆ ರಾಜತ್ವ ಇಲ್ಲ ಎನ್ನುವಂತಹ ಒಂದು ಶಾಪದ ವಾಕ್ಯ ಯಯಾತಿಯ ಕಾಲದಲ್ಲಿ ಆಗಿ ಹೋಗಿತ್ತಂತೆ. ಅದನ್ನು ಸುಳ್ಳುಗೊಳಿಸುವುದಕ್ಕೋ ಎನ್ನುವ ಹಾಗೆ ದ್ವಾರವತಿಯ ನಿರ್ಮಾಣವನ್ನು ಮಾಡಿ ಇಲ್ಲಿಯೇ ನಮ್ಮ ಅಣ್ಣನ ನೇತೃತ್ವದಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸಿ
ಕ್ಷೇಮವಾಗಿ ಬಾಳುತ್ತಾ ಇದ್ದವರು ನಾವು. ಒಂದು ಕಾಲ ಇತ್ತು, ನಮ್ಮ ಬಾಲ್ಯದ ವಿದ್ಯಾಭ್ಯಾಸದ ಕಾಲ. ಬ್ರಹ್ಮಚರ್ಯಾಶ್ರಮದಲ್ಲಿದ್ದವ ನಾನು. ಅಂದು ಅನೇಕ ಗೆಳೆಯರನ್ನು ಹೊಂದಿದ್ದೆ. ಎಷ್ಟೋ ಬಾರಿ ಅವರ ನೆನಪು ನನಗೆ ಆಗಾಗ ಆಗುತ್ತಾ ಇದ್ದದ್ದುಂಟು. ಅವರನ್ನು ಕಾಣುವ ಅವಕಾಶವಂತೂ ನನಗೆ ದೊರೆತದ್ದಿಲ್ಲ. ಆಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಇಷ್ಟು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ನಾನಿರುವವ. ಅದೇನು, ಇಲ್ಲಿ ನಡೆಯುತ್ತಿರುವ ಕಲಾಪಗಳಿಗಿಂತ ಭಿನ್ನವಾಗಿ ಯಾವುದೋ ಒಂದು ಶಕ್ತಿ ತನ್ನತ್ತ ಕಡೆಗೆ ನನ್ನನ್ನು ಸೆಳೆಯುತ್ತಾ ಆಕರ್ಷಿಸುತ್ತಾ ಇದೆಯಲ್ಲ. ನನ್ನ ಗಮನ ಇಲ್ಲಿ ಉಳಿದಿಲ್ಲ. ನೆಟ್ಟ ನೋಟದಿಂದ ನೋಡಿದರೆ ದ್ವಾರವತಿಯ ಪೂರ್ವ ಭಾಗದ ದ್ವಾರದ ಬಳಿಯಲ್ಲಿ ನನ್ನ ಭಜಕನೂ ಆತ್ಮೀಯ ಮಿತ್ರನೂ ಆದಂತಹ ಸುಧಾಮ ಬಂದು ನನ್ನನ್ನು ಕಾಣುವ ಕಾತರದಿಂದಿದ್ದಾನಲ್ಲ. ಅದಕ್ಕಾಗಿ ಕರೆದು ಕಳುಗಿದ ದಂಡಿಗೆಯದ ಇರಿಸಿ ಕರೆತರಬೇಕು. ದಂಡಿಗೆಯಳು ಇರಿಸಿ ಕರೆತರಬೇಕು. ಎನ್ನಯ ಪರಮ ಮಿತ್ರ ಸುಧಾಮನೈದಿಗ, ಎನ್ನಯ ಪರಮ ಮಿತ್ರ ಸುಧಾಮನೈದಿಗ ದ್ವಾರದೆಡೆಗೆ ಕರೆದುಗಳು ಇದ ನನ್ನನ್ನು ಕಾಣುವ ಕಾತರದಿಂದಲೇ ಬಂದು ದ್ವಾರವತಿಯ ದ್ವಾರದ ಬಳಿಯಲ್ಲಿ ನಿಂದು ಎಂದು ಒಳ ಹೋಗುವುದಕ್ಕೆ ಅವಕಾಶ ಸಿಕ್ಕೀತು ಅಂತ ಕಾಯುತ್ತಾ ಇದ್ದಾನೆ. ಆ ನನ್ನ ಪರಮ ಮಿತ್ರನಾದಂತಹ ಸುಧಾಮನನ್ನು ಕರೆತರುವುದಕ್ಕಾಗಿ ದ್ವಾರವತಿಯ 4 ಮಂದಿ ಆಳುಗಳನ್ನು ಕರೆದು ವಿಶೇಷವಾದ ಚಿನ್ನದ ಪಲ್ಲಕ್ಕಿಯನ್ನು ಅಲ್ಲಿಗೆ ಕೊಂಡು ಹೋಗಿ ಅದರಲ್ಲಿ ಆತನನ್ನು ಕುಳ್ಳಿರಿಸಿ ಕರೆತರಬೇಕು ಅಂತ ಆಜ್ಞಾಪಿಸುತ್ತೇನೆ. ಕ್ಷೀರವಾರಿದಿ ಶಯನಗಳು ಗೀದ ಭಾರಿ ದಂಡಿಗೆಯನ್ನು ಕಾಣುತ್ತಾ ಏರಲಾರೆನು ಇದರೊಳೆನ್ನುತ್ತ ಮಣಿದು ಪಲ್ಲಕಿಗೆ ಚಾರಕರ ಕರೆತೆಂದ ನಡೆಯಿರಿ, ಚಾರಕರ ಕರೆದೆಂದ ನಡೆಯಿರಿ. ಮಾರಮಣನಿರುವಂತ ಠಾವಿಗೆ ಬೇರಪೇಕ್ಷೆಯದಿಲ್ಲ. ಕಾಣದೆ ಬಾರಿ ಬಳಲಿಯೇನೋ ಬೇರಪೇಕ್ಷೆಯದಿಲ್ಲ. ಕಾಣದೆ ಬಾರಿ ಬಳಲಿಗೆನೋ ಏನಂತೆ ಈ ದಂಡಿಗೆ ನೇರಿ ನಾನು ಬರಬೇಕಂತ? ಛೇ, ಒಂದು ದಿನ ನನ್ನಷ್ಟಕ್ಕೆ ನಾನು ಆಲೋಚನೆ ಮಾಡಿದವ. ಗುರುಮಠದಿಂದ ಹೋದ ಕೃಷ್ಣ ಇನ್ನು ಯಾವ ದಿನ ನೋಡಲಿಕ್ಕುಂಟು. ನೋಡಿದರೂ ನನ್ನನ್ನು ಗುರುತಿಸುತ್ತಾನೋ ಇಲ್ಲವೋ, ಹತ್ತಿರ ಕರೆಯುತ್ತಾನೋ ಇಲ್ಲವೋ, ಹೀಗೆಲ್ಲ ನಾನು ಗ್ರಹಿಸಿದ್ದೆ. ಆದರೆ ನಾನು ಬಂದಂತಹ ವರ್ತಮಾನ ಕೇಳಿ ಬಂಗಾರದ ಈ ಪಲ್ಲಕ್ಕಿಯನ್ನೇ ನನಗೆ ಕಳುಹಿಕೊಟ್ಟಿದ್ದಾನೆ ಅಂತ ಆದರೆ ಎಂತಹ ಆಶ್ಚರ್ಯದ ಸಂಗತಿ. ನನ್ನನ್ನು ನಾನೇ ನಂಬುವಂತಿಲ್ಲ. ಆದರೆ ಈ ಪಲ್ಲಕ್ಕಿಯನ್ನು ಕಳುಹಿಕೊಟ್ಟಿದ್ದಾನೆ ಅಂದ ಮಾತ್ರಕ್ಕೆ ಅದರಲ್ಲಿ ನಾನು ಕುಳಿತು ಹೋಗುವುದೇ? ಇದರಲ್ಲಿ ಕುಳಿತುಕೊಂಡು ಹೋಗಬೇಕಾದವ ಶ್ರೀಕೃಷ್ಣ ಪರಮಾತ್ಮನೇ ಹೊರತು ನಾನಲ್ಲ. ಹಾಗಂತ ತಿರಸ್ಕರಿಸುವುದೂ ಅಲ್ಲ. ಈ ಪಲ್ಲಕ್ಕಿಗೆ ನಮಸ್ಕಾರವನ್ನು ಮಾಡಿ ಬಂದ ಇವರೊಂದಿಗೆ ಹೊರಡಬೇಕಾದದ್ದು ನನ್ನ ಕರ್ತವ್ಯ ಅಲ್ಲವೇ? ಹಾಗನ್ನುವಾಗ ಮಹಾರಮಣ ಎಲ್ಲಿದ್ದಾನಪ್ಪ ತೋರಿಸಿ ಬರ್ತೇನೆ, ನಡೆದುಕೊಂಡೇ ಹೋಗೋಣ. ಹೇ ಕೃಷ್ಣ ಪಾಲಕ, ಹೇ ಕೃಪಾ ಜಲನಿಧೇ, ಹೇ ಸಿಂಧು ಕನ್ಯಾಪತೆ, ಹೇ ಸಿಂಧು ಕನ್ಯಾಪತೆ,
ಹೇ ಮಾಧವ ಹೇ ಮಧುಸೂದನ ಜಗತ್ರಯ ಗುರೋ ಪಾಲಯ ಪದಂ ಧ್ಯಾಯಾಮಿ ಚಿತ್ತೈ ಸದಾ ಗೋಪಾಲಕ ಕೃಪಾಜಲನಿಧೆ ಗೋಪಾಲಕ ಹೇ ಗೋವಿಂದ ಗೋಪಾಲಕ ಕೃಷ್ಣ ಪರಮಾತ್ಮ ವಂದಿಸಿಕೊಂಡೆ ಕೃಷ್ಣ ವಂದಿಸಿಕೊಂಡೆ ಸುಧಾಮ ಪರಮಾತ್ಮ ಕ್ಷೇಮವೇನಯಿ ಸುಧಾಮ ಕ್ಷೇಮವೇನಯಿ ಸುಧಾಮ ಸತಿ ಸುಧಾರಿಂಗೆ ಕ್ಷೇಮವೇನೆಲ ನಿಸ್ಸೀಮ ಸತಿ ಸುಧಾರಿಂಗೆ ಕ್ಷೇಮವೇನಯಿ ನಿಸೀಮ ಕಾಣದೆ ಹತ್ತಾರು ವರುಷವಾಯಿತು ಕಾಣದೆ ಹತ್ತಾರು ವರುಷವಾಯಿತು ನಿನ್ನ ಕಾಣುವಾಸೆಯೊಳಿರಲು ನೀ ಬಂದನ್ನ ಕಾಮಿತ ಸಲಿಸಿರಲು ನಾಮನದಲ್ಲಿ ತೋಚವಂತಿರುವೆ ಕೇಳು ಕ್ಷೇಮವೇನೈ ಸುಧಾಮ ಸಸುತರಿಂಗ ಕ್ಷೇಮವೇನೆಲೋ ನಿಸೀಮ ಸತಿ ಸುತರಿಂಗ ಕ್ಷೇಮವೇನೈ ನಿಸೀಮ ಸುಧಾಮ ಶ್ರೀಕೃಷ್ಣ ಪರಮಾತ್ಮ ಯೋಗಕ್ಷೇಮವನ್ನು ವಿಚಾರಿಸುವುದು ಹ ಈ ಸ್ಥಿತಿಯಲ್ಲಿ ಕರ್ತವ್ಯ. ಹ ನಿನಗೂ ಹೌದು ನನಗೂ ಹೌದು. ಸರಿ ಅಲಭ್ಯವಾದುದು ಲಭ್ಯವಾದಾಗ ಹ ಅದಕ್ಕೆ ಯೋಗ ಅಂತ ಹೆಸರು. ಲಭ್ಯವಾದಂತಹ ಸಂಪತ್ತನ್ನು ಸಂರಕ್ಷಿಸುವುದಕ್ಕೆ ಹ ಕ್ಷೇಮ ಅಂತ ಹೆಸರು. ಆದ್ದರಿಂದ ಯೋಗ ಕ್ಷೇಮ ಎನ್ನುವಲ್ಲಿ ಹ ಅಲಭ್ಯ ಲಾಭವು ಜೊತೆಯಲ್ಲೇ ಅದರ ಸಂರಕ್ಷಣೆಯೂ ಸೇರಿರುತ್ತದೆ. ಹ ಕ್ಷೇಮವೇನೆ ಅಂತ ಕೇಳಲೇಬೇಕು. ಹ ಮಾತ್ರವಲ್ಲ, ಎಷ್ಟು ಸಮಯವಾಯಿತು ನಿನ್ನನ್ನು ನೋಡದೆ. ಹೌದು ಪರಮಾತ್ಮ. ಅದೊಂದು ಕಾಲದಲ್ಲಿ ಹ ನಮ್ಮ ಸಾಂದೀಪಿನಿ ಗುರುಗಳ ಮಠದಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗ ಆಟ ಪಾಠಗಳಲ್ಲಿ ಹ ಮೈ ಮರೆತು ಇಬ್ಬರೂ ಒಂದಾಗಿ ಹ ಯಾವತ್ತೂ ಜೊತೆಯಲ್ಲಿಯೇ ಇರುತ್ತಿದ್ದವರು ನಾವು. ಹೌದು ಕೃಷ್ಣ. ಆ ಶುಭ ಗಳಿಗೆಗಳನ್ನು ಮರೆಯುವುದಕ್ಕೆ ಸಾಧ್ಯ ಉಂಟೇನೋ ಮಿತ್ರ? ಇಲ್ಲವೇ ಇಲ್ಲ. ಕಾಣಬೇಕು ಕಾಣಬೇಕು ಎನ್ನುವಂತಹ ಆತುರ ನಮಗಿದ್ದರೂ ಹ ಕಾಣುವುದಕ್ಕೆ ಅವಕಾಶ ದೊರೆತದ್ದಿಲ್ಲ. ಹ ಹ ಇಂದು ದೊರೆಯಿತು. ಆದ್ದರಿಂದ ಅಮಿತವಾದ ಆನಂದವಾಗುತ್ತಾ ಇದೆ. ಹ ಮಡದಿ ಮಕ್ಕಳೆಲ್ಲ ಕ್ಷೇಮ ತಾನೇ? ಕ್ಷೇಮವಾಗಿದ್ದೀಯೋ ನೀನು? ಹ ಹೇಳಪ್ಪ, ಯಾಕೆ ಸಂಕೋಚವೇನು? ಕೃಷ್ಣ ಬಡತನದ ಬೇಗುದಿಯೊಳಿದ್ದರು ಬಡತನದ ಬೇಗುದಿಯೊಳಿದ್ದರು ತಡೆಗಿಡಿದು ಅಂತಸ್ತವರುಗದೆ ತಡೆಗಿಡಿದು ಅಂತಸ್ತವರುಗದೆ ಪೊಡವಿ ಪಾಲಗನೆ ಪೊಡವಿ ರಕ್ಷಕಗೆಂದ ಕ್ಷೇಮವು ನೀನು ಕುಶಲಿಗನೆ ಪೊಡವಿ ರಕ್ಷಕಗೆಂದ ಕ್ಷೇಮವು ನೀನು ಕುಶಲಿಗನೆ ಹರಿಯೇ ಮಾಧವ ಮಧುಸೂದನ ಹೇ ಮಾಧವ ಮಿತ್ರ,
ನೀನು ಹೇಳಿದಂತೆ ಅದೆಷ್ಟೋ ಸಮಯದಿಂದ ನಿನ್ನನ್ನು ನೋಡಬೇಕು, ನಿನ್ನಲ್ಲಿ ಒಂದೆರಡು ಮಾತಾಡಬೇಕು ಹಾ. ಎನ್ನುವ ವಿಚಾರವನ್ನು ನಾನು ಇಟ್ಟುಕೊಂಡವ. ಹ್ಮ್ ಆದರೆ ಹ. ನನಗೆಲ್ಲಿಂದ ಬರ್ಲಿಕ್ಕೆ ಆಗ್ತದೆ ಹೇಳು? ಬರುವುದಕ್ಕೆ ಅನುಕೂಲವಾಗಲಿಲ್ಲ, ಹಾಗಾಗಿ ಬರಲಿಲ್ಲ. ನೀನು ಕ್ಷೇಮವೇ ಅಂತ ನನ್ನಲ್ಲಿ ವಿಚಾರ ಮಾಡಿದೆಯಲ್ಲ, ಹ. ನನ್ನ ಯೋಗಕ್ಷೇಮ ಬಿಡು. ಅದರಲ್ಲಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಹ. ಕೃಷ್ಣ, ಓ. ನೀನು ಹೇಗಿದ್ದೀಯಪ್ಪ? ಓಹೋ. ಗುರುಮಠ ಬಿಟ್ಟು ಬಂದ ಮೇಲೆ ನೀನೇ ಹೇಳಿದೆಯಲ್ಲ, ಹ. ನಾನು ಮದುವೆ ಆದವ ಅಂತ. ಹೌದು. ಮದುವೆಯಾಗಿ ಹ. ಸುಖ ಸಂಸಾರವನ್ನು ಹೂಡಿದ್ದೇನು? ಹ. ಹೇಗಿದ್ದಿ? ನಿನ್ನ ಯೋಗಕ್ಷೇಮವನ್ನು ನನಗೆ ತಿಳಿಸ್ತೀಯನಯ್ಯ. ಆಳ್ವಿಕೆಯೋ ಬಲರಾಮಗೆ ಆಳ್ವಿಕೆಯು ಬಲರಾಮಗಿರುವುದು ಆಳಿನಂತೆಯೇ ಇರುವೆ ಇಲ್ಲಿ, ಆಳಿನಂತೆಯೇ ಇರುವೆ ಇಲ್ಲಿಯೇ. ಬೇಳಲೆ ನದಿನಾರು ದಾಸಿರ ಮಡದಿಯರು ಬೇರೆ. ಓ ಸುಧಾಮ, ಕೃಷ್ಣ, ಕ್ಷೇಮವಾಗಿದ್ದೇನಯ್ಯ. ಆಗಲಪ್ಪ. ಎಷ್ಟೋ ಮಂದಿ ಬಂದರು ಈ ದ್ವಾರವತಿಗೆ. ಹಾ. ಮಿತ್ರರೂ ಬಂದಿದ್ರು, ಹಿರಿಯರು ಬಂದಿದ್ರು, ಹಾ. ಕಿರಿಯರು ಬಂದಿದ್ರು, ಸರಿ. ಎಷ್ಟೋ ಮಂದಿ ಭಕ್ತಾದಿಗಳು ಬಂದಿದ್ರು. ನಿನ್ನನ್ನು ದೇವರು ಅಂತ ನಂಬಿದ್ದೇವೆ ಕೃಷ್ಣ, ಹಾ. ನನಗಿಂಥದ್ದನ್ನು ದಯಪಾಲಿಸು ಅಂತ ಕೇಳಿದವರ ಸಂಖ್ಯೆ ಹೆಚ್ಚು ಸುಧಾಮ. ಹಾ. ನಮ್ಮ ಕ್ಷೇಮ ಸಮಾಚಾರವನ್ನು ನೀನು ಅರಿತು ನಮಗೇನಾದರೂ ಅನುಗ್ರಹ ಮಾಡುವುದಿಲ್ವೇ? ಹಾ. ಹೀಗೆ ಯಾಚಿಸಿದವರೂ ಹೆಚ್ಚು. ಹಾ. ಹಾ. ಆದರೆ ಈ ಯೋಚನೆ ಯಾರಿಗೂ ಹೊಳೆಯಲಿಲ್ಲ. ಯಾವುದು? ಜಗತ್ತು ನನ್ನನ್ನು ದೇವರು ಅಂತ ಕೊಂಡಾಡಿತು. ಹೌದು, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಕೊಂಡಾಡಿದ್ರು. ಖಂಡಿತ. ಶ್ರೀಮನ್ನಾರಾಯಣನೇ ಕೃಷ್ಣಾವತಾರಿಯಾಗಿ ಬಂದು ದ್ವಾರವತಿಯಲ್ಲಿ ನೆಲೆಸಿದ್ದಾನೆ ಅಂತ ಹೇಳಿ ನಂಬಿದ್ದರು. ಹಾ. ನನ್ನ ಕ್ಷೇಮ ಸಮಾಚಾರವನ್ನು ಕೇಳುವುದಕ್ಕೆ ಯಾರೂ ಮುಂದೆ ಬಂದದ್ದಿಲ್ಲ. ಹಾಗಾದ್ರೆ ನಾನು ಕೇಳಿದ್ದು ತಪ್ಪೇ? ಆಹಾ, ಸರಿ ಅಂತ ಹೇಳುತ್ತಿರುವುದು ನಾನು. ಹಾ. ಹಾ. ನಿನ್ನ ನನ್ನ ಆತ್ಮೀಯತೆಯ ದ್ಯೋತಕವದು. ಹಾ. ಕ್ಷೇಮವಾಗಿದ್ದೇನೆ. ಹಾ. ಅಂದು ಬ್ರಹ್ಮಚಾರಿಯಾಗಿದ್ದೆ, ಈಗ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದೇನೆ. ಆಗಲಿ. ಸಂಸಾರದಲ್ಲಿ ಸುಖ ಉಣ್ಣುತ್ತಾ ಇದ್ದೀಯಾ ಅಂತ ಹೇಳ್ತಿದ್ದೀಯಲ್ಲ, ನಿಜ. ಉಳಿದವರೆಲ್ಲ ಒಬ್ಬಾಕೆ ಹೆಣ್ಣಿಗೆ ಗಂಡನಾಗಿ ಹಾ. ಈ ಸಾಮರಸ್ಯದ ಜೀವನವನ್ನು ಸಾಗಿಸುವುದು. ನಾನು ಹಾಗಲ್ಲವಪ್ಪ. ಅದೇ 16,108 ಮಂದಿ ಹೆಮ್ಮಕ್ಕಳ ಗಂಡನಾಗಿ ಹಾ. ಅಷ್ಟು ಪಟ್ಟು ಸುಖವನ್ನು ಅನುಭವಿಸುತ್ತಾ ಇದ್ದೇನೆ. ಹೌದೇ? ಇದು ವ್ಯಂಗ್ಯೋಕ್ತಿ ಯಥಾರ್ಥಕ್ಕೂ. ಹಾ. ಯಾಕೆ? ಹಾ. ಸಂಸಾರ ಅಂದರೆ ಹೇಗೆ ಅಂತ ನಿನಗೆ ಹೇಳಬೇಕಾಗಿ ಇಲ್ಲ, ಹೌದು ಅಲ್ವೇ? ಹೌದು. ಸರಿಯಾಗಿದ್ದರೆ ಸಂಸಾರ, ಖಂಡಿತ. ಇಲ್ಲದೇ ಇದ್ರೆ ಅದರಲ್ಲಿ 0ಯನ್ನು ತೆಗೆಯಬೇಕು, ಸಾರ ಆಗುವುದೇ? ಅಲ್ವೇ? ಹೋಹೋ. ಮತ್ತು ಕೆಲವು ಬಾರಿ ನಿಸ್ಸಾರಾಗಿ ಹೋಗುವುದು ಉಂಟು. ಹಾ. ಒಬ್ಬಾಕೆ ಹೆಣ್ಣಿಗೆ ದಿನವೊಂದರಲ್ಲಿ 100 ಸಮಸ್ಯೆ ಇರ್ತದೆ. ಹೌದು, ಸಾಮಾನ್ಯವಾಗಿ ಅಷ್ಟು ಇರ್ತದೆ. ಹಾ. ಅಂಥದ್ರಲ್ಲಿ 16,108 ಮಂದಿ ಹೆಮ್ಮಕ್ಕಳಿಗೆ ಎಷ್ಟು ಸಮಸ್ಯೆಗಳಿರಬೇಕು? ಹೌದಲ್ಲ? ಅವರ ರಮಣನಾಗಿ, ಹಾ. ಪ್ರಿಯಕರನಾಗಿ ಅದೆಲ್ಲವನ್ನು ಪೂರೈಸುವಾಗ ಎಷ್ಟು ಸುಖದಲ್ಲಿ ಇದ್ದೇನು ನಾನು. ಹಾ. ಅಷ್ಟು ಸುಖದಲ್ಲಿದ್ದೇನಪ್ಪ. ಹೋ. ಮತ್ತೆ ನಮ್ಮ ಅಣ್ಣ ಒಬ್ಬರು ಇದ್ದಾರೆ. ಹೌದು, ನಮ್ಮೊಟ್ಟಿಗೆ. ಹೌದು, ಬಲರಾಮ ದೇವರು. ಹಾ. ಒಳ್ಳೆಯವರು. ಶುಭ್ರವಾದಂತಹ ಬಟ್ಟೆಯ ಹಾಗೆ ಹಾ. ಅವರ ಮನಸ್ಸು ಅಷ್ಟು ಪರಿಶುದ್ಧವಾದುದು. ಹ್ಮ್. ಈ ದ್ವಾರವತಿಯಲ್ಲಿ ಮಾತ್ರ ಹಾ. ಅವರದ್ದೇ ಆಡಳಿತ. ಹೋ. ನಾನಿರುವುದು ಅವರ ಆಳಾಗಿ. ಕೃಷ್ಣ ಎಲ್ಲಿದ್ದಿ ಅಂದಾಗ ಹೋಗಬೇಕು. ಹಾ. ಕೃಷ್ಣ ಕೂತ್ಕೋ ಅಂದರೆ ಕೂತ್ಕೊಂಡಿರ್ಬೇಕು. ಹಾ. ಕೃಷ್ಣ ಏಳು ಅಂದರೆ ಏಳಬೇಕು. ಸಾವಿರ ಸಂಖ್ಯೆಯ ಮಂದಿಗಳು ಬಂದು ನನಗೆ ನಮಸ್ಕರಿಸುತ್ತಾರೆ, ದೇವರು ಅಂತ ಒಪ್ಪುತ್ತಾರೆ. ನಿಜ. ಆದರೆ ಒಂದು ಸುಧಾಮ, ಏನು? ಸಾಯಂಕಾಲಕ್ಕೆ ಹೋಗಿ ನಮ್ಮ ಅಣ್ಣನಿಗೆ ನಾನು ನಮಸ್ಕಾರ ಮಾಡಲೇಬೇಕು. ಹೌದಾ? ಹೌದು. ಹಾ. ನಮಸ್ಕಾರ ಮಾಡದೇ ಇದ್ರೆ ಹಾ. ಮೊದಲೇ ಕೆಂಪಗಿದ್ದ ನಮ್ಮ ಅಣ್ಣನ ಕಣ್ಣು ಮತ್ತಷ್ಟು ಕೆಂಪಾಗಿ ಹೋಗುತ್ತದೆ. ಹಾ. ಆದ್ದರಿಂದ ಬಹಳಷ್ಟು ಕಟ್ಟೆಚ್ಚರದಿಂದಿರಬೇಕು. ಅದರಲ್ಲೂ ನಮ್ಮಣ್ಣನೊಂದಿಗೆ ವ್ಯವಹರಿಸುವುದು ಅಂತ ಹೇಳಿದರೆ ಹಾ. ಸೂಜಿಯ ಮೊನೆಗೆ ಮುತ್ತು ಕೊಟ್ಟಷ್ಟು ಎಚ್ಚರಿಕೆ ಬೇಕು.
ಹಾ ಹಾ ಒಂದು ಎಳೆ ತಪ್ಪಿದ್ರು ಹಾ. ಸಿಟ್ಟು ಬರ್ತದೆ ಅವರಿಗೆ. ಹೌದು. ಹಾಗೇನು ಮಾಡುವುದು? ಅಣ್ಣನಿಗೂ ನನಗೂ ಅಂತಹ ಆತ್ಮೀಯತೆ ಉಂಟು. ನನ್ನ ಮೈ ಬಣ್ಣದ ಅಂಬರವನ್ನು ತೊಡುವುದು ಅವರು, ಹಾ ಆದ್ದರಿಂದ ಆತ ನೀಲಾಂಬರ. ಅವರ ಮೈ ಬಣ್ಣದ ಅಂಬರವನ್ನು ತೊಡುವವ ನಾನು, ಆದ್ದರಿಂದ ನಾನು ಪೀತಾಂಬರ. ಹೌದು. ಹೀಗೆ ಅನ್ಯೋನ್ಯತೆಯ ಸಾಮರಸ್ಯದ ಭ್ರಾತೃತ್ವದ ಭಾವದ ಹಾ ಜೀವನವನ್ನು ನಡೆಸುವಲ್ಲಿ ಎಷ್ಟು ಎಚ್ಚರಿಕೆಯಿಂದ ಬೇಕು. ಮತ್ತೆ ನಮ್ಮ ಅಣ್ಣನ ಸ್ವಭಾವ ಸಾಯಂಕಾಲಕ್ಕೆ ಹೇಗೆ ಅಂತ ನಿನಗೆ ಗೊತ್ತು. ಹಾ ವರ್ತಮಾನ ಉಂಟು. ಹೌದು. ಆದ್ದರಿಂದ ಆ ಹೊತ್ತಿನಲ್ಲೂ ಸರಿ ನಡ್ಕೊಳ್ಬೇಕು ಅಂತಾದರೆ ಎಷ್ಟು ಎಚ್ಚರಿಕೆ ಬೇಕು. ಭಾರಿ ಕಷ್ಟ. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸುತ್ತಾ ಒಟ್ಟು ಈ ಸಂಸಾರ ಸಾಗರದಲ್ಲಿ ಇದ್ದೇನಪ್ಪ. ಹೌದೇ? ದೇವರು ನಮ್ಮನ್ನು ಹಾಗೆ ಮಾಡ್ತಾರೆ. ನಾನು ಇನ್ನೊಬ್ಬರು ದೇವರಿದ್ದಾರೆ ಅಂತ ನಂಬಿಕೊಂಡು ಹೇಳುವುದು. ಹಾ ಹಾ ತೋಯಿಸುತ್ತ, ಬೇಯಿಸುತ್ತ, ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕರಿಯುತ್ತ, ಹುರಿಯುತ್ತ, ಸುಡುತ್ತ ಈ ಅವನಿಯ ಒಲೆಯೊಳಿ ಎಮ್ಮ ಬಾಳನು ಅಟ್ಟು ವಿಧಿ ಬಾಯಿ ಚಪ್ಪರಿಸುತ್ತಾ ಇರ್ತಾನೆ. ಆ ವಿಧಿ ನಿಯಮಕ್ಕೆ ಸರಿಯಾಗಿ ನಾವಿರಬೇಕು. ಹಾ. ಸಂಸಾರದಲ್ಲಿ ಸಂಸಾರವನ್ನು ಸಾಗರ ಅಂತ ಹೇಳಿದ್ದಕ್ಕೆ ಹಾ. ಎಷ್ಟೋ ತೆರೆಗಳು ಅಪ್ಪಳಿಸುತ್ತವೆ, ಎಷ್ಟೋ ಕಡೆಯಲ್ಲಿ ಸುಳಿ ಸಿಗುತ್ತದೆ, ಹೌದು. ಇನ್ನೆಷ್ಟೋ ಕಡೆಯಲ್ಲಿ ಶಾಂತವಾಗಿ ಹರಿಯುತ್ತದೆ. ನಿಜ. ಮತ್ತೆಷ್ಟೋ ಕಡೆಯ ತೆರೆಯಲ್ಲಿ ನಾವು ನಮ್ಮನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟವಾಗಿ ಹೋಗುತ್ತದೆ. ಹೌದು. ಎಷ್ಟೋ ಕಡೆಯಲ್ಲಿ ಬಂಡೆಗೆ ಹೋಗಿ ಅಪ್ಪಳಿಸ್ತದೆ. ನಿಜ. ಇದೆಲ್ಲವನ್ನು ಸಹಿಸುತ್ತಾ ಹಾ. ಈ ಸಂಸಾರ ಸಾಗರದಲ್ಲಿ ಮುಂದುವರಿಯುತ್ತಾ ಇದ್ದೇನೆ. ಸುಖ ಅಂದರೆ ಇಷ್ಟೇ ಕೃಷ್ಣ. ಓ ಅದೆಷ್ಟೋ ಕಾಲದಿಂದ ನೋಡಬೇಕು ಅಂತ ಬಂದೆ. ಹೌದು. ನಿನ್ನನ್ನು ನೋಡಿದೆ. ಹಾಂ ಆದೀತಪ್ಪ. ಹಾಂ ಹಾಗಾದ್ರೆ ನಾನಿನ್ನು ಬರ್ತೇನೆ. ಸುಧಾಮ ಬರ್ತೇನೆ ಬಂದು ಕೃಷ್ಣ. ತಡಿಯಪ್ಪ, ಬಂದು ಸ್ವಲ್ಪ ಹೊತ್ತಾಯಿತಷ್ಟೇ. ಎಷ್ಟು ದಿನಗಳಲ್ಲಿ ನಾವು ಜೊತೆಯಾಗಿದ್ದವರು, ಹೌದು. ಎಷ್ಟು ಸಮಯದಿಂದ ಅಗಲಿದವರು. ನಿಜ. ನಿನ್ನಲ್ಲಿ ಎಷ್ಟೋ ಮಾತನ್ನು ಆಡಬೇಕೆನ್ನುವಂತಹ ಆತುರ ನನಗಿತ್ತು. ಆ ಇಷ್ಟರಲ್ಲೇ ನೀನು ಹೊರಟು ಬಿಟ್ಟಿಯಲ್ಲ. ನಿನ್ನನ್ನು ಕಳುಹಿಕೊಡುವುದಕ್ಕೆ ನನ್ನ ಮನ ಒಪ್ಪುತ್ತಿಲ್ಲ. ಹೊರಟೆ ನಿಂತಿಯಲ್ಲ. ಮಾತ್ರವಲ್ಲ, ಬಂದ ಉದ್ದೇಶವನ್ನು ಕೂಡ ನೀನು ಹೇಳಲಿಲ್ಲ. ಯಾರು? ನಾನಾ? ಹೌದು. ಅಂದು ಗುರುಮಠದಲ್ಲಿ ಒಟ್ಟಾಗಿ ಇದ್ದವರಲ್ವೇ? ಹೌದು. ಆ ಗೆಳೆತನ ಎನ್ನುವುದು ಹಾ. ಇಂದೂ ನಾನು ಮರೆತವ ಅಲ್ಲ. ಹಾಗಾಗಿ ಹಾ. ನಿನ್ನನ್ನು ನೋಡಬೇಕು, ಹಾ. ನಿನ್ನಲ್ಲಿ ಒಂದೆರಡು ಮಾತಾಡಬೇಕು, ಹಾ. ನಿನ್ನ ಬಳಿಯಲ್ಲೇ ಒಂದು ಗಳಿಗೆ ನಿಂತು ಮತ್ತೆ ಪುನಃ ಹೋಗಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿವರೆಗೆ ಬಂದವ. ಹಾಗಾಗಿ ಇಷ್ಟಕ್ಕೆ ಬಂದದ್ದೇ. ಹೌದೌದು. ಇಷ್ಟರ ಹೊರತು ನಿನ್ನಿಷ್ಟವೇನಾದರೂ ಇಲ್ವೇ? ಏನಿಲ್ಲ ಕೃಷ್ಣ, ಏನಿಲ್ಲ. ಬರಲೇ? ಬರ್ತೇನೆ ಕೃಷ್ಣ. ತಡಿ. ಅದೇನೋ ನಿನ್ನ ಕಂಕುಳಡಿ, ಕಂಕುಳಲ್ಲಿ ಏನೋ ಒಂದು ಸಣ್ಣ ಗಂಟು ಕಾಣಿಸ್ತಿದೆಯಲ್ಲ. ಏನಿಲ್ಲ ಕೃಷ್ಣ, ಏನಿಲ್ಲ. ಏನಿಲ್ಲ. ನೀನು ಅಡಗಿಸಿದ್ರು ನಾನು ಗೊತ್ತಿಲ್ವೇನೋ ನಿನ್ನ ಸ್ವಭಾವ. ನೋಡು, ಅದನ್ನು ಹಿಡಿದು ಹೇಳಿದ್ದೇನೆ. ನೋಡು, ಇದೇನು ಕೃಷ್ಣ? ನಿನ್ನನ್ನು ವಂಚಿಸಿದೆ ಕೃಷ್ಣ ನಾನು. ಯಾಕಪ್ಪ? ದೇವರನ್ನು ವಂಚಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯ ಉಂಟೆ? ಆದರೂ ಮನೆಯಿಂದ ಹೊರಡುವಾಗ ನನ್ನ ಹೆಂಡತಿ ಲಕ್ಷ್ಮಿ ದೇವರನ್ನು ಕಾಣುವುದಕ್ಕೆ ಹೋಗುವ ನಿಮಗೆ ಬೇರೆ ಏನೂ ಕೊಡುವುದಕ್ಕೆ ನನ್ನಲ್ಲಿ ಇಲ್ಲದೆ ಇದ್ರೂ ಹಿಡಿ ಮುಷ್ಟಿ ಅವಲಕ್ಕಿ ಉಂಟು, ಇದನ್ನಾದರೂ ಕೊಂಡು ಹೋಗಿ ಅಂತ ಹೇಳಿದ್ಲು. ಈ ಕರವಸ್ತ್ರದಲ್ಲಿ ಕಟ್ಟಿಕೊಂಡು ಬಂದೆ. ಈ ಕರವಸ್ತ್ರ ನೋಡಿದೆಯಾ? ಹರಿದ ಕರವಸ್ತ್ರ. ಹೌದು. ಆದರೂ ಸ್ವಚ್ಛತೆಯಲ್ಲಿ ಉಂಟು. ಸರಿ, ಆ ಪ್ರಶ್ನೆ ಬೇರೆ. ಇದನ್ನು ನಿನ್ನ ಎದುರಿನಲ್ಲಿ ನಿನಗೆ ಕೊಡುವುದು ಹೇಗೆ ಎನ್ನುವ ಸಂಕೋಚ ಭಾವನೆಯಿಂದ ಏನಿಲ್ಲ ಅಂತ ನಿನ್ನನ್ನು ವಂಚಿಸಿದ್ದೆ ಬಿಟ್ರೆ ಬೇರೆ ಏನೂ ಇಲ್ಲ ಕೃಷ್ಣ. ನನ್ನದು ತಪ್ಪಾಯಿತು ಕೃಷ್ಣ, ಕ್ಷಮಿಸಿ ಬಿಡು ಕೃಷ್ಣ. ಸುಧಾಮ, ಇಲ್ಲಿ ಕ್ಷಮಿಸುವ ಪ್ರಶ್ನೆ ಏನುಂಟಯ್ಯ? ನಿನ್ನಲ್ಲಿ ಇದ್ದುದನ್ನೇ ದೇವರಿಗೆ ಅರ್ಪಿಸಿದ್ದಲ್ವೇ? ಹೌದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ. ನಿಜ. ಅವ ಕೊಟ್ಟದ್ದನ್ನು ಅವನಿಗೆ ಅರ್ಪಿಸುವುದು ಎನ್ನುವ ಭಾವದಿಂದ ನೀನು ಇದನ್ನು ತಂದಿದ್ದಿಂತಾದರೆ ಇದನ್ನು ನಾನು ಸ್ವೀಕರಿಸಲೇಬೇಕು. ಇದೋ ನೀನು ಕಟ್ಟಿ ತಂದಿರುವಂತಹ ಕರವಸ್ತ್ರವನ್ನು ಬಿಚ್ಚಿದ್ದೇನೆ. ಇದರಲ್ಲಿರುವಂತಹ ಅವಲಕ್ಕಿಯನ್ನು ತಿಂದಿದ್ದೇನೆ. ಏನು ರುಚಿಯೋ ಇದು! ಏನು ರುಚಿಯಪ್ಪ ಇದು! ಏನು ಕೃಷ್ಣ? ಎಳೆವರೆಯದಲ್ಲಿ ನನ್ನಮ್ಮ ನಾನು ಒತ್ತಾಯಿಸಿ ಹಠ ಹಿಡಿದು ಕೇಳಿದ ಹೊತ್ತಿಗೆ ಬೆಣ್ಣೆ ಮುದ್ದೆಯನ್ನು ಕೊಡುತ್ತಿದ್ಲು. ಸರಿ. ಅದನ್ನು ತಿಂದಾಗ ಎಷ್ಟು ರುಚಿ ನನ್ನ ನಾಲಿಗೆಗೆ ಕಾಣುತ್ತಿತ್ತೋ ಆ ಅನುಭವ ಈಗ ಆಗುತ್ತಾ ಉಂಟು. ಸರಿಯಪ್ಪ, ಆ ಅನುಭವ ಆಗುತ್ತಾ ಉಂಟು. ನೀನು ಕಟ್ಟಿ ತಂದಂತಹ ವಸ್ತ್ರ ಹರಿದದ್ದಿರಬಹುದು, ನಿಜ. ಆದರೆ ಇದರಲ್ಲಿರುವಂತಹ ಶುಭ್ರತೆ ಏನುಂಟು ಅದು ನಿನ್ನ ಹೃದಯದ ದ್ಯೋತಕ. ಮಾತ್ರವಲ್ಲ ಸುಧಾಮ, ಇದರಲ್ಲಿರುವಂತಹ ಅವಲಕ್ಕಿ ಇದು ನಿನ್ನ ಭಕ್ತಿಯ ದ್ಯೋತಕ. ನಿಜ.
ಆದ್ದರಿಂದ ಭಕ್ತನಾದಂತಹ ನೀನು ಇಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ತಂದೊಪ್ಪಿಸಿದಂತಹ ಈ ಅವಲಕ್ಕಿಯನ್ನು ತಿಂದಾಗ ನನ್ನ ಹೊಟ್ಟೆ ತುಂಬಿತು. ಯಾವ ದಿನದಲ್ಲೂ ಇಂತಹ ತೃಪ್ತಿ ಊಟದಲ್ಲಿ ನನಗೆ ಆದದ್ದೇ ಇಲ್ಲ ಮಿತ್ರ, ಆದದ್ದೇ ಇಲ್ಲ. ಹೊಟ್ಟೆ ತುಂಬಿತು. ಕೃಷ್ಣ, ಹಾಗಾದರೆ ನಾನಿನ್ನು ಬರಲೇ? ನಿನ್ನ ಉದ್ದೇಶ ಏನಿಲ್ಲ ಹೊರಟೆ ಕೃಷ್ಣ. ಇನ್ನೊಮ್ಮೆ ಕಾಣು, ಸಾಧ್ಯ ಆದರೆ ಕಾಣ್ತೇನೆ, ಬರ್ತೇನೆ ಕೃಷ್ಣ. ನಮೋ ನಮೋ. ಆದೀತಪ್ಪ. ಏನು ಮಾಡುವ, ನಾನು ಕೃಷ್ಣನಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಬೇಕು ಅಂತ ಆಲೋಚನೆ ಮಾಡಿ ಹೊರಟದ್ದಾದರೆ ಅವನೇ ಹಲವಾರು ತಲೆಬಿಸಿಯಲ್ಲಿದ್ದಾನೆ. ಅವನ ಕಷ್ಟವನ್ನೇ ಹೇಳಿಕೊಂಡ. ಹೋಗಲಿ, ಮನೆ ಹೋಗ್ತೇನೆ. ಏನು ಆಶ್ಚರ್ಯ ಸ್ವಾಮಿ, ಮನೆಗೇನೋ ಬಂದದ್ದು ಹೌದು. ಮನೆಯನ್ನು ನೋಡಿದಾಗ ನನ್ನ ಮನೆ ಅಲ್ಲವಾ? ಹಾಗೆ ನನಗೆ ನಂಬುವಂತಿಲ್ಲ. ಲಕ್ಷ್ಮಿ, ಬನ್ನಿ. ಓ, ಈಗ ಬಂದ್ರಾ? ನಿಮ್ಮ ದಾರಿ ಕಾಯ್ತಾ ಇದ್ದೆ. ಲಕ್ಷ್ಮಿ, ಕಾಲ್ ತೊಳೆದು ಬನ್ನಿ. ಏನಿದು ಲಕ್ಷ್ಮಿ? ಏನು? ನೀನು ಉಟ್ಟುಕೊಂಡಂತಹ ಬಟ್ಟೆ, ಹಾಕಿಕೊಂಡ ಆಭರಣ ಇತ್ಯಾದಿಗಳನ್ನೆಲ್ಲ ನೋಡುವಾಗ ನಮ್ಮ ಮನೆಯದ್ದಂತೂ ಖಂಡಿತವಾಗಿ ಅಲ್ಲ. ನಮ್ಮಲ್ಲಿ ಏನೂ ಇಲ್ಲದವರು, ನಾವು ಕಡು ಬಡವರು. ಆದರೂ ನಾನು ದೇವರನ್ನು ನೋಡಿಕೊಂಡು ಬರುವ ತನ್ನುವದ್ದಲ್ಲಿ ಇದೆಲ್ಲ ಬಂತು ಅಂತ ಆದ್ರೆ ಇದು ಎಲ್ಲಿಂದ ಬಂತು, ಹೇಗೆ ಬಂತು ಹೇಳು. ಹರಿದಯವನು ತೋರಿ, ಹರಿದಯವನು ತೋರಿ, ಕನಕಾಭರಣಗಳನ್ನು ಗೇರಿ, ಕನಕಾಭರಣಗಳನ್ನು ಗೇರಿ, ಅರಮನೆಯಂದ ಗೃಹವನ್ನು ಕರುಣಿಸಿದೆರಳಿದ ನಾ ಪರಮಾತ್ಮನು ತಿಳಿಯೇ. ಸ್ವಾಮಿ, ನಿಜವಾಗಿ ದೇವರ ಅನುಗ್ರಹ ನಮ್ಮ ಮೇಲಾಯಿತು. ನೀವು ದ್ವಾರಕಿಗೆ ಹೋದ ಮೇಲೆ ಇಲ್ಲಿಗೆ ಒಬ್ರು ಬ್ರಾಹ್ಮಣರು ಬಂದರು, ಆಭರಣ ಬೇಕಾದ್ನೆಲ್ಲ ಕೊಟ್ಟರು. ಆ ಸಂದರ್ಭದಲ್ಲಿ ಅದನ್ನೆಲ್ಲ ನಾನು ತೆಗೆದುಕೊಳ್ಳಿಕ್ಕೆ ಅನುಮಾನಿಸಿದೆ. ಆಗ ನಾನು ಅವಲಕ್ಕಿಯನ್ನು ಕರವಸ್ತ್ರದಲ್ಲಿ ಕಟ್ಟಿಕೊಟ್ಟಿದ್ದೇನಲ್ಲ, ಆ ಕರವಸ್ತ್ರವನ್ನು ತೋರಿಸಿದ ಮೇಲೆ ನನಗೆ ವಿಶ್ವಾಸ ಬಂತು. ಕರವಸ್ತ್ರವನ್ನು ಕೊಟ್ಟಿದ್ದಾರೆ? ಹೌದು. ಎಲ್ಲಿದೆ? ಇಲ್ಲಿದೆ, ತೆಗೆದುಕೊಳ್ಳಿ. ಪರಮಾತ್ಮ, ನಾನು ನಿನ್ನಲ್ಲಿ ಬಡತನವನ್ನು ಹೇಳಿಕೊಳ್ಳಬೇಕು ಅಂತ ಬಂದರು. ಹೇಳಿಕೊಳ್ಳುವುದಕ್ಕೆ ನನ್ನಿಂದ ಆಗದೇ ಇದ್ದರೂ ನನ್ನ ಬಡತನ ಏನು ಎನ್ನುವುದನ್ನು ತಿಳಿದಂತಹ ನೀನು ನನಗೆ ಇದನ್ನೆಲ್ಲ ಅನುಗ್ರಹಿಸಿದೆಯಾ? ಸಂತೋಷ ಆಯಿತು ಕೃಷ್ಣ, ಸಂತೋಷವಾಯಿತು. ಇದೆಲ್ಲ ಅನುಗ್ರಹಿಸಿದ್ಯಂತಾದರೆ ಇದೇ ಪ್ರಸಾದ ಅಂತ ತಿಳಿದು ಇದನ್ನು ಸ್ವೀಕರಿಸಿದೆ. ಮಾತ್ರ ಅಲ್ಲ, ನಿನ್ನ ಭಜನೆಯಲ್ಲೇ ನನ್ನ ಕಾಲವನ್ನು ಕಳೆಯುತ್ತಾ ಇರ್ತೇನೆ. ಕೃಷ್ಣ ರಕ್ಷಿಸು ಕೃಷ್ಣ, ರಕ್ಷಿಸು. ರಂಗನಾಯಕ ರಾಜೀವಲೋಚನ, ರಂಗನಾಯಕ ರಾಜೀವಲೋಚನ, ರಮಣನ ಬೆಳಗಾಯಿತೆ ಅಂಗನೇ ಲಘುಮಿತ ಪತಿಯ ನೆಪ್ಪಿಸುವಳೋ, ಅಂಗನೇ ಲಘುಮಿತ ಪತಿಯ ನೆಪ್ಪಿಸುವಳೋ, ಶೃಂಗಾರದ ನಿದ್ರೆ ಸಾಕೆನ್ನುತ್ತಾರೆ. ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ಜಯ ಮಂಗಲೋ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ. ಓ ನಾರಾಯಣ ನಮೋ ನಮೋ.